ಆಡಿಯನ್ಸನ್ನು ನಿದ್ದೆ ಮಾಡಿಸುವ ಅಥವಾ ಎಬ್ಬಿಸುವ ಶಕ್ತಿ ಕೂಡ ಸಿಂಗರ್ಸ್ ಕಾಡದೆಯೇ ಹೇಗಿರಲಿ ಹೃದಯವು ಕಳೆದಿದೆ ನಿನಗಾಗಿ ಜೀವದಲ್ಲಿ ಏನೇನು ಹಸಿ ಬಿಸಿ ಕನಸಿವೆ ನವಿರಾಗಿ. ಸುಳ್ಳೇ ಬೇಕಾದವರು ಬೇಕಾದಂಗೆ ಹೇಳುವಾಗ ಸತ್ಯವನ್ನ ಯಾಕೆ ಹೇಳಬಾರ್ದು? ಅಂದರೆ ನಾವು ನಮ್ಮ ಬಿಹೇವಿಯರ್ ಆ್ಯಟಿಟ್ಯೂಡ್ ಚೆನ್ನಾಗಿದ್ರೆ ನಮಗೆ ಆಪರ್ಚುನಿಟೀಸು ಚೆನ್ನಾಗಿರುತ್ತೆ. ಅದನ್ನ ಹೇಳೋ ರೀತಿಯಲ್ಲಿ ಹೇಳಿದ್ರೆ ಬಟ್ ಪೃಥ್ವಿ ಹೀಗೇನೆ ಸಾಫ್ಟ್ ಸ್ವೀಟ್, ಎಲ್ಲಿ ನೋಡಿದ್ರು ಆ ನಗ್ನಗ್ತಾ ಖುಷಿಯಿಂದ ಕಣ್ಣಾದರೂ ಸೇರಿ ತನನ ತನನ ತಾನನ 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 ತನಾನನ ಸುಂದರಿ. ಹೌದು, ಮೊನ್ನೆ ರಾಜೇಶ್ ಸರ್ ಹೆಂಗೆ ಹಾಡಿದ್ರು ಅಂದರೆ ನನಗೆ ಅಲ್ಲೇ ನಿಜ ನನಗೆ ನಮಸ್ಕಾರ. ಡೈವ್ ಡೀಪ್ ವಿತ್ ಬಡಕಿಲಾ ಪ್ರದೀಪ್ ಕಾರ್ಯಕ್ರಮದ ಇನ್ನೊಂದು ಮೆಲೋಡಿಯಸ್ ಸಂಚಿಕೆಗೆ ನಿಮಗೆಲ್ಲ ಸ್ವಾಗತ. ಯಾಕಂತಂದರೆ ಇವತ್ತಿನ ಸಂಚಿಕೆಯಲ್ಲಿ ಮೆಲಡಿ ಸ್ವಲ್ಪ ಜಾಸ್ತಿ ಇರುತ್ತೆ, ಮಾತು ಕೂಡ ಇರುತ್ತೆ. ಆದರೆ ಇವರು ಮಾತಿಗಿಂತ ಹೆಚ್ಚು ತಮ್ಮ ಧ್ವನಿಯಲ್ಲಿ ಮೂಡಿಬರುವ ಗಾಯನಕ್ಕೆ ಹೆಸರಾಗಿದ್ದಾರೆ. ನನ್ ಅದರ್ ದ್ಯಾನ್ ಪೃಥ್ವಿ ಭಟ್. ಥ್ಯಾಂಕ್ ಯು ಸೋ ಮಚ್. ತುಂಬ ಫಾರ್ಮಲ್ಲು, ಅಭ್ಯಾಸ ಇಲ್ಲ. ಯಾಕಂದರೆ ನಂಗೆ ಹಳೆ ಪರಿಚಯ. ಟಿ ವಿಯಲ್ಲಿ ನೀವೆಲ್ಲ ನೋಡುವ ಮೊದಲೇ, ಸಿನಿಮಾಗಳಲ್ಲಿ ಹಾಡುಗಳನ್ನು ಕೇಳುವ ಮೊದಲೇ, ತುಂಬ ಚಿಕ್ಕ ವಯಸ್ಸಿಂದನೇ ನಾನು ನೋಡಿದ್ದೀನಿ. ತುಂಬ ಕನ್ನಡದಲ್ಲಿ ಮಾತಾಡೋಕ್ಕೂ ಸ್ವಲ್ಪ ತುಂಬ ಅದನ್ನೇ ಹೇಳೋದಕ್ಕಿದ್ದೆ ನಾನು. ನಮ್ಮ ಆಡು ಭಾಷೆ, ನಮ್ಮ ಮನೆಯ ಭಾಷೆಯಲ್ಲಿ ನಾವು ಹವ್ಯಕದಲ್ಲಿ ಜಾಸ್ತಿ ಮಾತಾಡಿ ಅಭ್ಯಾಸ. ಆದರೂ ಕ್ಯಾಮ್ರಾಕ್ಕೋಸ್ಕರ ಅರ್ಥ ಆಗ್ಬೇಕಲ್ಲ ನಾವು ಮಾತಾಡೋದು. ಹೀಗೆ. ಸೊ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಬಂದದಕ್ಕೆ ಧನ್ಯವಾದ ಹೇಳ್ತಿಲ್ಲ, ಬಿಕಾಸ್ ಕೆಲವರನ್ನೇ ಆ ಅಧಿಕಾರದಲ್ಲಿ ಕರೆಯೋದು ಬಾ ಅಂತ ಹೇಳ್ಕೊಂಡು ಆ ಒಂದು ಫ್ರೀಡಮ್, ಪ್ರೀತಿ ಖಂಡಿತ ನಮ್ಮ ಮ್ಯೂಚುವಲ್. ಬಂದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಸೊ ಮಚ್. ಮೊದಲಿಗೆ ಬಂದಿದ್ದಕ್ಕೆ ಧನ್ಯವಾದ ಪೂರ್ವಕವಾಗಿ ಭಗವದ್ಗೀತೆಯನ್ನು ಕೊಡೋದು. ಬ್ಯೂಟಿಫುಲ್. ನಂಗಿದು ನಾನು ಚಿಕ್ಕವಳಿದ್ದಾಗ ಇಸ್ಕಾನ್ಗೆ ಹೋಗ್ತಾ ಇದ್ದೆ. ಅಲ್ಲಿ ಶ್ಲೋಕ ಕಾಂಪಿಟೇಷನ್ ಇತ್ತು. ಸೊ ಇದು ಭಗವದ್ಗೀತೆ ನಂಗೆ ತುಂಬ ಹತ್ತಿರವಾದದ್ದು. ಸೊ ಅದಾಗೆ ಅದು ಟ್ಯೂನ್ ಅದಾಗೆ ಬರುತ್ತೆ. ನಾನು ಚಿಕ್ಕವಳಿದ್ದಾಗಲೇ ನಾನು ಸುಮಾರು ವರ್ಷ ಹೋಗಿದ್ದೀನಿ. ಇಸ್ಕಾನ್ ಹೆರಿಟೇಜ್ ಫೆಸ್ಟ್ ಅಂತ ಮಾಡ್ತಾರೆ. ಸುಮಾರು ಸಲ ಪ್ರೈಸ್ ಬಂದಿದೆ. ಸೊ ತುಂಬ ಖುಷಿ ಆಯಿತು ಭಗವದ್ಗೀತೆ ಕೊಟ್ಟಿದ್ದಕ್ಕೆ. ಸೊ ಎಲ್ಲಿಂದ ಶುರು ಮಾಡೋಣ? ಎಲ್ಲಿಂದಾದರೂ ಓಕೆ. ಎಸ್, ಹಾಡು ಪೃಥ್ವಿ ಯಾವ ಥರದ ಸಂಬಂಧ? ಹಾಡು ಅಂದರೆ ನಂಗೊಂಥರ ಜೀವನ ಎರಡೂ ಆಗಿದೆ. ಈಗ ಹಾಡಂದರೆ ಚಿಕ್ಕವಳಿದ್ದಾಗ ನನ್ನ ಪ್ಯಾಷನ್ಗೆ ಅಂತ ನಮ್ಮ ಅಪ್ಪ ಅಮ್ಮ ಕ್ಲಾಸಿಗೆ ಸೇರಿಸಿದ್ರು. ನಮ್ಮ ಅಪ್ಪ ಅಮ್ಮಂಗೆ ತುಂಬ ಇಷ್ಟ ಇತ್ತು ನಾನು ಸಿಂಗರ್ ಆಗಬೇಕಂತ. ಚಿಕ್ಕವರಿದ್ದಾಗ ಅವರೇ ಕ್ಲಾಸ್ಗೆ, ಕಾಂಪಿಟೇಷನ್ಸ್ಗೆ ತುಂಬ ಕಾಂಪಿಟೇಷನ್ಸ್ ಅಟೆಂಡ್ ಮಾಡಿದ್ದೀನಿ. ಲೆಕ್ಕವೇ ಇಲ್ಲ. ಅಂದರೆ ನಾನು ಒಂದೊಂದು ಕಡೆ ಗೆಲ್ತಾ ಇದ್ದೆ, ಒಂದೊಂದು ಕಡೆ ಸೋತಿದ್ದೆ, ಸೆಕೆಂಡು ಥರ್ಡ್ ಬಂದಿದ್ದು ಇದೆ. ಸೊ ಬೇಜಾರು ಮಾಡ್ಕೋತಿರಲಿಲ್ಲ ನಾನು. ಇನ್ನೊಂದು ಟ್ರೈ ಅಂತ ಮಾಡಿ ಆಮೇಲೆ ಸುಮಾರು ಕಡೆ ಫಸ್ಟ್ ಪ್ರೈಸೇ ಬರ್ತಿತ್ತು. ತುಂಬ ಖುಷಿ ಆಗ್ತಿತ್ತು. ಆಮೇಲೆ ಸ್ವಲ್ಪ ದೊಡ್ಡವಳಾಗ್ತಾ ಇದ್ದಂಗೆ ನಂಗೆ ಸರಿಗಮಪ್ಪ ಅದ್ರ ಬಗ್ಗೆ ಅದ್ರ ವ್ಯಾಲ್ಯೂ ಗೊತ್ತಾಯಿತು. ಅಂದರೆ ಎದೆ ತುಂಬಿ ಹಾಡುವನ್ನು ನೋಡ್ತಾ ಇದ್ದೆ, ಸರಿಗಮಪ್ಪನೂ ನೋಡ್ತಿದ್ದೆ. ನಾನು ಒಂದು ದಿನ ಆ ಥರ ಸ್ಟೇಜಲ್ಲಿ ಹೋಗಬೇಕು, ಏನೋ ಒಂದು ನನ್ನನ್ನು ಗುರ್ತಿಸೋಕ್ಕಿಂತ ನನಗೆ ಒಳ್ಳೆಯ ಒಂದು ಹಾಡಲ್ಲೇ ನಾನು ಮುಂದುವರಿಬೇಕಂತ ಅನಿಸ್ತು. ಒಂದು ವೇದಿಕೆ ಸಿಗಬೇಕು, ಒಂದು ವೇದಿಕೆ. ಹಾಗೆ ಸರಿಗಮಪ್ಪಗೆ ಹೋದೆ. ಸೊ ಇಲ್ಲಿದ್ದೀನಿ ಅಷ್ಟೇ. ಸುಲಭ ಆಯ್ತಾ? ಇಲ್ಲ, ನನಗೆ ದೇವ್ರ ದಯದಿಂದ ಅಷ್ಟು ಕಷ್ಟ ಅಂತಲೂ ಆಗಿಲ್ಲ, ತೀರಾ ಸುಲಭ ಅಂತಲೂ ಇರಲಿಲ್ಲ. ಆನ್ ಆ್ಯಂಡ್ ಆಫ್ ಥರ. ಅಂದರೆ ಅದು ಹೇಗದು? ಅಂದರೆ ಒಬ್ಬೊಬ್ರಿಗೆ ಈಸಿಯಾಗಿ ಸಿಗುತ್ತೆ, ಒಂದೇ ಟ್ರೈಯಲ್ಲಿ ಸಿಗುತ್ತೆ. ನಂಗೆ ಹಂಗೆ ಸಿಕ್ಕಿಲ್ಲ. ನಾನು ಸುಮಾರು ಸಲ ಟ್ರೈ ಮಾಡಿದ್ದೀನಿ ಸರಿಗಮಪ್ಪಗೆ, ಆಮೇಲೆ ಸೆಲೆಕ್ಟ್ ಆಗಿದ್ದು. ಬಟ್ ಇನ್ನು ಕೆಲವೊಬ್ಬರಿಗೆಲ್ಲ ತುಂಬ ಕಷ್ಟ.
ಅವ್ರು ಎಷ್ಟು ಟ್ಯಾಲೆಂಟ್ ಇರುತ್ತೆ ಒಬ್ಬೊಬ್ರು ಸಿಂಗರ್ಸ್ಗೆ, ತುಂಬ ಚೆನ್ನಾಗಿ ಹಾಡ್ತಿರ್ತಾರೆ, ಬಟ್ ಅವ್ರು ಲೈಮ್ ಲೈಟಿಗೆ ಬರಲ್ಲ. ಆ ಒಂದು ಲಕ್ ಫ್ಯಾಕ್ಟರ್ ಅನ್ನೋದು ಬೇಕು. ಸೊ ನನಗೆ ದೇವ್ರದಿಂದ ಒಂಥರ ಬ್ಯಾಲೆನ್ಸ್ಡ್ ಆಗಿದೆ, ಪರವಾಗಿಲ್ಲ. ಕಾರಣ ಗೊತ್ತಿಲ್ಲ, ನಾನು ತುಂಬ ನಂಬ್ತೀನಿ ದೇವ್ರನ್ನ. ಸೊ ಓಕೆ. ಅದ್ರ ಜೊತೆಗೆ ಈಗ ಉಳಿದವರಿಗೆ ಈ ಟ್ಯಾಲೆಂಟ್ ಇದ್ರೂ ಕೂಡ ಅವ್ರಿಗೆ ಅವಕಾಶಗಳು ಕಷ್ಟ ಆಗುತ್ತೆ ಅನ್ನೋದಕ್ಕೆ ಕಾರಣ ಏನಿರ್ಬೋದು? ಒಂದು ಆ್ಯಟಿಟ್ಯೂಡ್, ಒಂದು ಅಂಶ ಬರುತ್ತೆ. ಯಾಕಂದರೆ ಕೆಲವೊಬ್ಬರು, ನಂಗೆ ಗೊತ್ತಿಲ್ಲ ಇದನ್ನ ನಾನು ಹೇಳ್ಬೋದಾ ಅಂತ, ಕೆಲವೊಬ್ಬರು ಟೈಮಿಗೆ ಸರಿಯಾಗಿ ಬರಲ್ಲ. ಈಗ ಒಂದು ಟೈಮ್ ಅಂತ ಹೇಳಿರ್ತಾರೆ, ಆ ಒಂದು ಪಂಕ್ಚುಯಾಲಿಟಿ ಇಲ್ಲದೆ ಇರೋದ್ರಿಂದ ಬೇರೆಯವ್ರಿಗೆ ಅದು ಚಾನ್ಸ್ ಹೋಗುತ್ತೆ. ಕೆಲವೊಂದು ಆ ಥರ ಡಿಸಿಪ್ಲಿನ್ ಅಂತಲೂ ಹೇಳ್ಬೋದು, ಪಂಕ್ಚುಯಾಲಿಟಿ ಅಂತಲೂ ಹೇಳ್ಬೋದು. ನಂಗೆ ಗೊತ್ತಿಲ್ಲ, ನಾನು ಅದ್ರ ಬಗ್ಗೆ ಮಾತಾಡೋಕ್ಕೆ ನಾನು ಅಷ್ಟು ಇದೆಯಾ ಅಂತ. ಯಾವುದಿದೆ ಅಷ್ಟು ಹೇಳ್ಬೋದು. ಆ ಒಂದು ಯಾರು ಬೇಕೋ ಹೇಳ್ಬೋದು, ಅಲ್ಲಿ ತಪ್ಪೇನಿದೆ. ಅದು ಗೊತ್ತಿಲ್ಲ. ಸೊ ಕೆಲವೊಂದು ಅದು ನಮ್ಮ ಆಟಿಟ್ಯೂಡ್ ಮ್ಯಾಟರ್ ಆಗುತ್ತೆ. ನಮ್ಗೆ ಸಿಗೋ ಸತ್ಯ ಯಾರು ಬೇಕಾದ್ರೂ ಹೇಳ್ಬೋದು. ಕರೆಕ್ಟ್. ಸುಳ್ಳೇ ಬೇಕಾದವರು ಬೇಕಾದಂಗೆ ಹೇಳುವಾಗ ಸತ್ಯವನ್ನ ಯಾಕೆ ಹೇಳಬಾರ್ದು? ಅಂದರೆ ನಾವು ನಮ್ಮ ಬಿಹೇವಿಯರ್, ಆಟಿಟ್ಯೂಡ್ ಚೆನ್ನಾಗಿದ್ರೆ ನಮಗೆ ಆಪರ್ಚುನಿಟೀಸು ಚೆನ್ನಾಗಿರುತ್ತೆ. ಅದನ್ನ ಹೇಳೋ ರೀತಿಯಲ್ಲಿ ಹೇಳಿದ್ರೆ. ಬಟ್ ಪೃಥ್ವಿ ಹೀಗೇನೆ ಸಾಫ್ಟ್ ಸ್ವೀಟ್, ಎಲ್ಲಿ ನೋಡಿದ್ರು ಆ ನಗ್ನಗ್ತಾ ಖುಷಿಯಿಂದ ಇರೋದು. ಆದರೂ ಗೆಲುವು ಸೋಲನ್ನು ಈಕ್ವಲ್ ಆಗಿ ಆಕ್ಸೆಪ್ಟ್ ಮಾಡೋದಕ್ಕೆ ಸುಲಭ ಆಗುತ್ತಾ? ಇಲ್ಲ, ಅಂದರೆ ನಾನು ಸ್ವಲ್ಪ ಕೊರಗೋದು ಜಾಸ್ತಿ. ನನ್ನ ಫ್ರೆಂಡ್ ಸರ್ಕಲ್ ಗೊತ್ತಾಗಲ್ಲ. ಫ್ರೆಂಡ್ ಸರ್ಕಲ್ಗೆ ಗೊತ್ತು, ನನ್ನ ಫ್ರೆಂಡ್ಸ್ಗೆ ಗೊತ್ತು. ಅಂದರೆ ನನಗೆ ಏನೋ ಆಗಿರುತ್ತೆ, ಬಟ್ ಅದು ಆ ಸಾಂಗು ಅಷ್ಟು ಇದಾಗಿರಲ್ಲ. ನಾನು ಅಯ್ಯೋ ಆಗಿಲ್ಲ. ಬಟ್ ಅವರೆಲ್ಲ ಹಂಗಲ್ಲ, ನಮಗೆ ಸಿಕ್ಕಿದ್ದನ್ನು ನಾವು ಎಂಜಾಯ್ ಮಾಡಬೇಕು, ಆ ಥರದವರು. ಬಟ್ ಇವಾಗ ಸ್ವಲ್ಪ ಅರ್ಥ ಮಾಡ್ಕೊಂಡಿದ್ದು. ಇವಾಗ ನಮಗೆ ಸಿನಿಮಾ ಅಂತ ಬಂದಾಗ ನಾವು ಹಾಡಿದ್ದೇ ಫೈನಲ್ ಅಂತ ಆಗಿರಲ್ಲ. ಈಗ ನಾವು ಹಾಡಿದ್ಮೇಲೆ ಸಿನಿಮಾ ಟೀಮ್ ಅವರಿಗೆ ಬೇರೆಯವ್ರ ಹತ್ರ ಹಾಡ್ಸೋಣ ಅಂತಲೂ ಇರುತ್ತೆ. ಆವಾಗ ನಾವು ಹಾಡಿದ್ದನ್ನ ಟ್ರ್ಯಾಕ್ ಅಂತ ಆಗ್ಬಿಟ್ಟು ಬೇರೆಯವ್ರ ಹತ್ರ ಹಾಡ್ಸಿರ್ತಾರೆ. ಆವಾಗ ಸ್ವಲ್ಪ ಬೇಜಾರಾಗುತ್ತೆ. ಮೊದಲೆಲ್ಲ ತುಂಬ ಬೇಜಾರಾಗ್ತಿತ್ತು. ಇವಾಗ ನಮ್ಮ ಹಣೆಯಲ್ಲಿ ಬರೆದಿದ್ರೆ ಅದಿರುತ್ತೆ, ಇಲ್ಲವ್ರಿಲ್ಲ ಅಂತ. ಹಂಗೆ ಟ್ರ್ಯಾಕ್ಗೆ ಅಂತ ಹಾಡಿದ್ದು ಸೆಲೆಕ್ಟ್ ಆಗಿದೆಯಾ? ಹಾಂ, ಇದೆ. ಪ್ರೀತಿಸುವೆ ಟ್ರ್ಯಾಕ್ಗೆ ಅಂತಲೇ ಹಾಡಿದ್ದು. ಒಂದೆರಡು ಅದಂದರೆ ಆ ಹಾಡಿಂದನೇ ನನ್ನನ್ನು ಇವಾಗ ಗುರುತಿಸ್ತಾರೆ ಜಾಸ್ತಿ. ಅದು ನಾನು ಟ್ರ್ಯಾಕ್ಗೆ ಅಂತಲೇ ಹಾಡಿದ್ದು. ಆ್ಯಕ್ಚುಲಿ ಸೋನು ನಿಗಮ್, ಶ್ರೇಯಾ ಘೋಷಾಲ್ ಅವ್ರು ಹಾಡ್ಬೇಕಂತಲೇ ಇದ್ದಿದ್ದು. ಆಮೇಲೆ ನಂದು ಓಕೆ ಮಾಡಿ ಸೋನು ನಿಗಮ್ ಸರ್ ಹತ್ರ ಹಾಡಿಸಿದ್ರು. ನಮ್ಮಿಬ್ಬರದ್ದು ಡಿಬೇಟ್ ಆಯ್ತು. ಫಸ್ಟ್ ಟೈಮ್ ಅವ್ರ ಜೊತೆ ಹಾಡಿದ್ದ ಅದು ಅಂದ್ರೆ ಜೊತೆ ಅಂದ್ರೆ ಇಲ್ಲ, ಅವ್ರು ಸಿಕ್ಕಿರ್ಲಿಲ್ಲ. ಬಟ್ ನಾನಿಲ್ಲಿ ಹಾಡಿ ಸುಮಾರು ತಿಂಗಳಾದ್ಮೇಲೆ ಅವ್ರು ಹಾಡಿದ್ದು. ಇವಾಗೆಲ್ಲ ಹಾಗೆ ನಡೆಯೋದು. ಅದೇ ಅಂದ್ರೆ ಗೊತ್ತಿಲ್ಲ. ಅದು ನಾನು ಡೈರೆಕ್ಟರ್ ಶಶಾಂಕ್ ಸರ್ಗೆ ಮತ್ತು ಮೇನ್ ಆಗಿ ಅರ್ಜುನ್ ಜನ್ಯ ಸರ್, ಅವ್ರು ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡ್ತಾರೆ. ಸರಿಗಮಪದಿಂದ ಯಾರೇ ಬರಲಿ ಅವ್ರಿಗೆ ಒಳ್ಳೆ ವಾಯ್ಸ್, ಅಂದರೆ ಅವ್ರಿಗೆ ಅನ್ಸಿದ್ರೆ ಅವ್ರು ಖಂಡಿತ ಕೈ ಬಿಡಲ್ಲ ಅವ್ರನ್ನ. ಅವರು ಇವತ್ತು ಶೂಟಲ್ಲಿ ಹೇಳಿದ್ದಾರೆ ಅಂದರೆ ನೆಕ್ಸ್ಟ್ ಡೇನೇ ಅವ್ರಿಗೆ ಕಾಲ್ ಮಾಡಿರ್ತಾರೆ, ಹೀಗೆ ಬನ್ನಿ, ಅದನ್ನ ಅಲ್ಲಿ ಮರೆಯೋದು ಅದೆಲ್ಲ ಏನಿಲ್ಲ. ಅವ್ರು ತುಂಬ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಅವರು. ಮತ್ತು ಹಂಸಲೇಖ ಸರ್ ಅವರು ಅಷ್ಟೇ. ಹಾಡು ಕೇಳ್ಬೋದು. ಇವತ್ತು ಆ್ಯಕ್ಚುಲಿ ನಂಗೆ ಮೂಗ್ ಕಟ್ಟಿದೆ. ಪ್ರೀತಿಸುವೆ ಮಿತಿ ಮೀರಿ ನಿನ್ನನು ಪ್ರೀತಿಸುವೆ, ಜೀವಿಸುವೆ ನಿನಗಾಗಿ ಮಾತ್ರವೇ ಜೀವಿಸುವೆ. ಅದು ನಾ ಅಲ್ಲ, ಫುಲ್ ಬ್ಲಾಕ್ ನಾಸಿಕದಲ್ಲಿ ನಾ ಬ್ಲಾಕ್ ಆಗ್ತಿದೆ. ಒಂದು ಹಾಡನ್ನ ಎಕ್ಸ್ಪೀರಿಯನ್ಸ್ ಮಾಡೋದು ಹೇಗಿರುತ್ತೆ ಒಬ್ಬ ಸಿಂಗರ್ ಆಗಿ? ಅದೇ ಲಿರಿಕ್ಸ್ ಅರ್ಥ ಮಾಡಿಕೊಂಡು ನಂಗೆ ಫಸ್ಟ್ಗೆಲ್ಲ ಬರ್ತಿರ್ಲಿಲ್ಲ. ಇವಾಗ ಸ್ವಲ್ಪ ಅರ್ಥ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಮೊದಲೆಲ್ಲ ನಂಗೆ ಟ್ಯೂನ್ ಅಂದರೆ ಅದು ಹಾಡು ಅಷ್ಟೇ. ಇವಾಗ ಪ್ರೀತಿಸ್ತಾನ ಅದೇ ಹಾಡು ಅಂತ ಅನ್ಕೊಳ್ತಿದ್ದೆ ನಾನು ಚಿಕ್ಕವಳಿದ್ದಾಗಲ್ಲ. ಭಾಷೆ ಗೊತ್ತಿಲ್ಲ ಇದ್ದಾಗ? ಭಾಷೆ ಗೊತ್ತಿದೆ, ಈಗ ಗೂಗಲ್ ಮಾಡ್ತೀವಿ, ಗೂಗಲಲ್ಲಿ ಎಲ್ಲ ಸಿಗುತ್ತಲ್ಲ. ಮತ್ತು ಅದ್ರದ್ದು ವಿಡಿಯೋ ನೋಡ್ಬಿಡ್ತೀವಿ, ವಿಡಿಯೋ ಯಾವ ಥರ ಹೋಗುತ್ತೆ ಅಂತ. ನಂಗೆ ಮೊದಲೆಲ್ಲ ಟ್ಯೂನ್ ಅಂದರೆ ಅದು ಸಾಂಗು, ಲಿರಿಕ್ಸ್ ಅಂದರೆ ಅದು ಇದೇ ಇಲ್ಲ ಅಂತ ಅಂದ್ಕೊಳ್ತಿದ್ದೆ. ಮತ್ತು ಇವಾಗ ಈಗ ಸಿನಿಮಾ ಹಾಡೋದಂದ್ರೆ ನಮ್ಮದು ಬೇರೆಯವ್ರು ಹಾಡಿದ್ದನ್ನು ಅದೇ ಇಂಟೋನೇಷನ್ಸಲ್ಲಿ ಹಾಡೋದು ಸುಲಭ. ಬಟ್ ನಮ್ಮದೇ ಅಂತ ನಾವು ರೆಕಾರ್ಡಿಂಗ್ ಹೋದಾಗ ಹಾಡೋದು, ಅವಾಗ ನಾವು ಸರಿಯಾಗಿ ಲಿರಿಕ್ಸ್ ಪ್ರಾಕ್ಟೀಸ್ ಸ್ಟ್ಯಾಂಡರ್ಡ್ ಅಂತ ಸಿಕ್ಕಿರುತ್ತೆ, ಸೆಟ್ ಆಗಿರುತ್ತೆ ಅನ್ಸುತ್ತಲ್ಲ. ಕರೆಕ್ಟ್, ಹೌದು. ಅದೇ ಫೀಲ್. ಈಗ ದೊಡ್ಡ ಸಿಂಗರ್ಸ್ ಎಲ್ಲ ಅದರಿಂದನೇ
ಲೆಜೆಂಡ್ಸ್ ಆಗಿದ್ದು ಫೀಲ್ ಒಬ್ಬೊಬ್ರು ಕೊಡೋ ಈಗ ಎಸ್ ಪಿ ಬಿ ಸರ್ರೇ ತಿಳ್ಕೊಳ್ಳಿ, ಅವ್ರ ಬಗ್ಗೆ ಮಾತಾಡೋಕ್ಕೂ ಆಗಲ್ಲ. ಬಟ್ ಅವರು ಅವ್ರ ಜೊತೆ ಹಾಡಿದ್ದೀರಾ? ಇಲ್ಲ, ಬಟ್ ಅವ್ರು ನೋಡಿದ್ದೀನಿ. ನಾವು ಬರೋ ಅಷ್ಟೊತ್ತಿಗೆ ವೆರಿ ಅನ್ಫಾರ್ಚುನೇಟ್. ಇವಾಗಲೂ ನೆನೆಸ್ಕೊಂಡ್ರೆ ತುಂಬ ಬೇಜಾರಾಗುತ್ತೆ. ಬಟ್ ಬಿ ಜಿ ಯುಲಿ 2 ಸಲ ನಾನು ಲೈವ್ ನೋಡಿದ್ದೆ ಅವ್ರದ್ದು. ಒಂದಿನ ಇಷ್ಟ ಹತ್ರನೇ ಸಿಕ್ಕಿದ್ರು, ಬಟ್ ಸೆಲ್ಫಿ ಅದೆಲ್ಲ ಏನೂ ಇಲ್ಲ, ಮಾತಾಡೂ ಇಲ್ಲ. ಅನ್ಫಾರ್ಚುನೇಟ್ಲಿ ನಂಗೆ ಎದೆ ತುಂಬಿ ಹಾಡುವನು ನಾನು ಹೋಗಿಲ್ಲ, ಇಲ್ಲ ಅಟ್ಲೀಸ್ಟ್ ಅಲ್ಲಾದರೂ ಸ್ವಲ್ಪ ಇದಾಗ್ತಿತ್ತು. ಪ್ರಯತ್ನ ಯೋಚನೆ ಪ್ರಯತ್ನನೇ ಪಟ್ಟಿಲ್ಲ ನಾನು, ಇದು ಗೊತ್ತಿಲ್ಲ ಏನಕ್ಕೆ ಅಂತ. ನಾನು ಚಿಕ್ಕವಳಿದ್ದೆ, ಮನೇಲೂ ಯಾರು ಕರ್ಕೊಂಡು ಹೋಗಿರಲಿಲ್ಲ ಎದೆ ತುಂಬಿ ಹಾಡುವನಿಗೆ. ಅವ್ರು ಒಂದೊಂದು ಫೀಲ್ ಕೊಡ್ತಾರೆ, ಅದು ನನ್ನ ಅಳುನೇ ಬರುತ್ತಾ ಸಾಂಗ್ಸ್ ಎಲ್ಲ ಕೇಳಿದ್ರೆ. ಅವ್ರದ್ದು ಯಾವ್ದಾದ್ರು ಫೇವ್ರೆಟ್ ನೆನಪಾಗುತ್ತೆ? ಸುಮಾರು ಖಂಡಿತ ಇದೆ, ನಮಗೂ ಎಲ್ಲರಿಗೂ ಇದೆ. ಬಟ್ ಎನಿಥಿಂಗ್ ಸಡನ್ ಆಗಿ ನಂಗೆ ಹೇಳ್ಬೇಕಾದ್ರೆ ಮೊನ್ನೆ ಅಷ್ಟೇ ರಾಜೇಶ್ ಕೃಷ್ಣನ್ ಸರ್ ಕಾನ್ಸರ್ಟ್ ಇತ್ತು ಬಿ ಜಿ ಯುಲಿ, ಅಲ್ಲಿಗೆ ನಾನು ಹಾಡಿದ್ದೆ. ಅವರು ನನಗೆ ಎಸ್ ಪಿ ಬಿ ಸರ್ ಬಿಟ್ಟರೆ ಆ ಒಂದು ಇದು ಅಂದರೆ ಅದು ರಾಜೇಶ್ ಕೃಷ್ಣನ್ ಸರ್ರೇ. ಅಂದರೆ ನಾನು ತುಂಬ ಗ್ರೇಟ್ಫುಲ್ ಇರಬೇಕು, ಯಾಕಂದರೆ ಅವ್ರದ್ದು ಸುಮಾರು ಶೋಸ್ ನಾನು ಹೋಗಿದ್ದೀನಿ ಹಾಡೋಕ್ಕೆ. ರಾಜೇಶ್ ಕೃಷ್ಣನ್ ಸರ್ರು ಎಸ್ ಪಿ ಬಿ ಸರ್ ಕೊಡೋ ಫೀಲು ನನಗೆ ಇದಾಗೋದು ಅದು ರಾಜೇಶ್ ಕೃಷ್ಣನ್ ಸರ್ ಹಾಡ್ಬೇಕಾರೆ. ಮೊನ್ನೆ ಸುಂದರಿ ಸುಂದರಿ ಹಾಡಿದ್ರು ತಮಿಳ್ದು. ಸುಂದರಿ ಕಣ್ಣಾಲರ ಸೇರೆ ತನನ ತನಾನನ ತಾನನ 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 ತನಾನನ ಸುಂದರಿ. ಹೌದು, ಮೊನ್ನೆ ರಾಜೇಶ್ ಸರ್ ಹೆಂಗೆ ಹಾಡಿದ್ರು ಅಂದರೆ ನನಗೆ ಅಲ್ಲೇ ನಂಗೆ ಎಸ್ ಪಿ ಬಿ ಸರ್ ಎಷ್ಟಿಷ್ಟನೋ ನಾನು ಅದಕ್ಕೆ ಖುಷಿ ಪಡ್ತೀನಿ. ಎಸ್ ಪಿ ಬಿ ಸರ್ ಜೊತೆ ಹಾಡೋಕ್ಕಾಗಿಲ್ಲ, ಅಟ್ಲೀಸ್ಟ್ ನಂಗೆ ರಾಜೇಶ್ ಸರ್ ಜೊತೆ ಹಾಡೋಕ್ಕೆ ಸಿಗ್ತಿದೆ ಅಂತ. ನಂದು ಅದೇ ಪ್ರಶ್ನೆ ಇತ್ತು, ಯಾರೆಲ್ಲ ಲೆಜೆಂಡ್ಸ್ ಜೊತೆ ಹಾಡೋದಕ್ಕೆ ಅವಕಾಶ ಸಿಕ್ಕಿದೆ ಅಂತ, ಮತ್ತೆ ಯಾರ ಜೊತೆ ಬಾಕಿ ಇದೆ ಕನಸಿನಿದೆ? ಇದೆ, ಇದು ಎಸ್ ಪಿ ಚರಣ್ ಸರ್ ಜೊತೆ ಹಾಡಿದ್ದೀನಿ, ಎಸ್ ಪಿ ಬಿ ಸರ್ ಮಗನ ಜೊತೆ ಹಾಡಿದ್ದೀನಿ, ಎರಡು ಕಾನ್ಸರ್ಟಲ್ಲಿ ಹಾಡಿದ್ದೀನಿ. ಆಮೇಲೆ ಕೆ ಎಸ್ ಚಿತ್ರಮ್ಮ ನನಗೆ ಸಖತ್ ಇಷ್ಟ, ಅವ್ರ ಜೊತೆ ಹಾಡಿದ್ದೀನಿ. ನೆಕ್ಸ್ಟ್ ಟೈಮ್ ಹಾಡಿದಾಗ ಕರ್ಸು ಖಂಡಿತ. ಐ ವಾಂಟ್ ಟು ಮೀಟ್ ಹರ್. ನಂಗೆ ಇನ್ನು ನನ್ನ ಸಿನಿಮಾದಲ್ಲಿ ಹಾಡಿದ್ರು ಅವರು, ಬಟ್ ಅವ್ರು ಮೀಟ್ ಆಗೋದಕ್ಕೆ ನಂದೊಂದು ವಿಡಿಯೋ ನನಗದು ಎಷ್ಟು ಯಾವ ಜನ್ಮದ ಪುಣ್ಯನೋ ನನಗೆ ಗೊತ್ತಿಲ್ಲ. ಹೇಗಿತ್ತ ಎಕ್ಸ್ಪೀರಿಯನ್ಸ್? ಈ ಥರದ್ದು ನಾನು 7 ಸಲ 7-8 ಸಲ ಮೀಟ್ ಮಾಡಿದ್ದೀನಿ ಚಿತ್ರಮ್ಮನ. ಕಿಚ್ಚಾಗ್ತಿದೆ ನನಗೆ. ನಾನು 8 ಸಲ ಮೀಟ್ ಮಾಡಿದ್ದೀನಿ. ಆ್ಯಂಡ್ ನಾನು ಒಂದು ಸೀರೆ ಗಿಫ್ಟ್ ಮಾಡಿದ್ದೆ ಅವರಿಗೆ ಒಂದು ಕಾನ್ಸರ್ಟಲ್ಲಿ ಸಿಕ್ಕಿದಾಗ. ಅವ್ರ ಪಾಪ ತುಂಬ ಪ್ರೀತಿಯಿಂದ ಇಸ್ಕೊಂಡ್ರು. ನಾನು ಅನ್ಕೊಂಡೆ ಎಷ್ಟು ಜನ ಈ ಥರ ಗಿಫ್ಟ್ಸ್ ಕೊಡ್ತಾರೆ, ಎಷ್ಟೋ ಜನ ಇರ್ತಾರೆ. ನನ್ನ ಅದು ಕನ್ನಡ, ತಮಿಳು, ತೆಲುಗು, ಮಲಯಾಳಂ, ಹಿಂದಿ ಎಲ್ಲ ಇಡೀ ಎಂಟೈರ್ ಇಂಡಿಯಾಗೆ ಅವರು ಒಂಥರ ಇದು. ನಂತರ ಎಷ್ಟು ಫ್ಯಾನ್ಸ್ ಇದ್ದಾರೆ, ಎಷ್ಟು ಜನ ಕೊಟ್ಟರು. ನಾನು ಅಂದ್ಕೊಂಡೆ ಅವರೆಲ್ಲೋ ಇಟ್ಟಿರ್ತಾರೆ ಅಥವಾ ಯಾರಿಗೋ ಗಿಫ್ಟ್ ಕೊಟ್ಟಿರ್ತಾರೆ. ನೋಡಿದ್ರೆ ನಂಗೆ ನೆಕ್ಸ್ಟ್ 1 ವರ್ಷ ಆದಮೇಲೆ ಒಂದು ಕಾನ್ಸರ್ಟ್ ಇತ್ತು ಪುನಃ ಬೆಂಗಳೂರಲ್ಲಿ. ಆವಾಗ ರಿಹರ್ಸಲಿಗೆ ಬಂದರು. ನನ್ನ ಹತ್ರ ಅವ್ರು ಹೇಳ್ತಿದ್ದಾರೆ, ನೀನು ಕೊಟ್ಟಿದ್ದ ಸೀರೆ ನಾನು ಅಂದರೆ ಅವ್ರು ಮಲಯಾಳಮು ಇಂಗ್ಲೀಷ್ ಮಿಕ್ಸ್ ಮಾಡಿ ಮಾತಾಡ್ತಾರೆ, ಉಟ್ಕೊಂಡಿದ್ದೀನಿ ಅಂತ ಅಂದ್ಬಿಟ್ಟು ಮ್ಯಾನೇಜರ್ ಹತ್ರ ನನಗೆ ಫೋಟೋನು ಕಳಿಸಿದ್ರು. ನಾನು ಕೊಟ್ಟಿದ್ದ ಸೀರೆನ ಬ್ಲೌಸ್ ಹೊಲಿಸಿ ಸೀರೆ, ಅದು ವಿಜಯ ಸೂಪರ್ ಸಿಂಗರ್ಗೆ ಉಟ್ಟಿದ್ದೀನಿ ಅಂತ ಅಂದರು ನನ್ನ ಹತ್ರ. ಆ್ಯಂಡ್ ಇಟ್ಸ್ ವೆರಿ ಕಂಫರ್ಟೇಬಲ್ ನನಗೆ. ಅಯ್ಯೋ, ನನಗೆ ಪ್ರತಿ ಸಲ ಅವ್ರನ್ನ ಮೀಟ್ ಆದಾಗಲೂ ನಾನು ಹತ್ಬಿಟ್ಟೇ ಬರೋದು ನಾನು. ಅದಕ್ಕೆ ಹೇಗೆ ಅವ್ರ ಬಗ್ಗೆ? ಅವ್ರ ಬಗ್ಗೆ ಎಲ್ಲ ಮಾತಾಡೋಕ್ಕಿದಿಲ್ಲ, ಬಟ್ ಅವರು ಎಷ್ಟು ಸಿಂಪಲ್, ಎಷ್ಟಿದು ಯಪ್ಪ, ಆ ಥರ ಒಂದು ಪರ್ಸ್ನಾಲಿಟಿ. ಅವ್ರು ಹೇಳ್ತಾರೆ ಅಂದರೆ ಅವ್ರನ್ನ ನೋಡಿದವರು ಈಗ ಈಗ ಮ್ಯೂಸಿಷಿಯನ್ಸ್ ಎಲ್ಲ ಇದಾರಲ್ಲ ನಮ್ಮ ಕನ್ನಡದ, ಈಗ ಅರುಣ್ ಸರ್, ಡ್ರಮ್ಮರ್ ಅರುಣ್ ಸರ್, ಅವರೆಲ್ಲ ಎಸ್ ಪಿ ಬಿ ಸರ್ಗೆ ರೆಗ್ಯುಲರ್ ಆಗಿ ಡ್ರಮ್ಸ್ ನುಡಿಸ್ತಾ ಇದ್ದಿದ್ದು. ಅವ್ರು ಹೇಳ್ತಾರೆ ಇವ್ರಕ್ಕಿನ್ನ 10 ಪಟ್ಟು ಎಸ್ ಪಿ ಬಿ ಸರ್ ಹಂಬಲ್ ಇದ್ರು ಅಂತ. ಇವ್ರದನ್ನೇ ನಮಗೆ ತಡ್ಕೊಳಕ್ಕಾಗಲ್ಲ. ಚಿತ್ರಮ್ಮನೇ ನಮಗೆ ನೋಡಿ ಆ ಒಂದು
ಇದಾಗಕ್ಕಲ್ಲ ಇನ್ನು ಅವ್ರು ಹೇಗಿದ್ದಿರ್ಬೋದು. ಅಷ್ಟು ಎತ್ತರಕ್ಕೇರಿದಷ್ಟು ಅಷ್ಟೇ ಹಂಬಲ್ ಇರ್ತಾರೆ ಅನ್ಸುತ್ತೆ. ಅಷ್ಟು ಹಂಬಲ್ ಇದ್ರೆ ಮಾತ್ರ ಅಲ್ಲಿ ಉಳಿಯೋದಕ್ಕೆ ಸಾಧ್ಯವಾ ಅಂತ. ಏನ್ ಆರಾಮಾಗಿ ಬರ್ತಾರೆ, ನಮ್ಮ ಜೊತೆನೆ ಕುತ್ಕೊಳ್ತಾರೆ, ನಾವೆಲ್ಲ ಯಾರು ಅಲ್ಲ. ಪೃಥ್ವಿಗೆ ಆಟಿಟ್ಯೂಡ್ ಬಂದಿದ್ಯಾ? ಗೊತ್ತಿಲ್ಲ, ಬೇರೆಯವ್ರು ಹೇಳ್ಬೇಕಾದ್ರೆ. ಬಟ್ ನನಗೆ ನನ್ನ ಮನ್ಸಲ್ಲಿಲ್ಲಪ್ಪ. ಅಂದ್ರೆ ನನ್ನ ಆಟಿಟ್ಯೂಡ್ ಬರೋ ಥರನೇ ಏನು ಮಾಡಿಲ್ಲ ಇಲ್ಲಿವರೆಗೂ. ಯಾರಾದ್ರೂ ಏನಾದ್ರು ಹೇಳಿದ್ದುಂಟ? ಇಲ್ಲ. ಅವಳು ಟಿವಿಲಿ ಕಾಣಕ್ ಸ್ಟಾರ್ಟ್ ಆದ್ಮೇಲೆ ಪಾಸಿಟಿವ್ ಆಗಿ ಮಾತಾಡ್ತಾರೆ ನನ್ನ ಬಗ್ಗೆ. ಎದುರುಗಡೆ ಮಾತ್ರನಾ? ಗೊತ್ತಿಲ್ಲ. ಬಟ್ ಐ ಥಿಂಕ್ ಯು ಹ್ಯಾವ್ ನಾಟ್ ಚೇಂಜ್ಡ್, ಅದಂತೂ ಖಂಡಿತ. ಅವತ್ತು ಹೇಗೆ ಮಾತಾಡ್ತಿದ್ಲೋ ಪೃಥ್ವಿ, ಇವತ್ತಿಗೂ ಹಾಗೆ ಅದೇ ಅಣ್ಣ ಅಣ್ಣ ಅಂತ ಹೇಳ್ಕೊಂಡು ಅದು ನಮ್ಮನ್ನ ಐ ಥಿಂಕ್ ಯಾವತ್ತೂ ಗ್ರೌಂಡೆಡ್ ಆಗಿ ಇಳಿಸುತ್ತೆ ಅನ್ಸುತ್ತೆ ಅಲ್ಲ. ಅದೇ ನೀವು ಲೆಜೆಂಡ್ಸ್ ಅಂತಂದ್ರಿ, ರಾಜೇಶ್ ಕೃಷ್ಣನ್ ಸರ್ ಆಫ್ ಕೋರ್ಸ್ ಅವ್ರ ಬಗ್ಗೆ ಇದೇ ಅಲ್ಲ. ಅಂದರೆ ಅವ್ರ ಪಪ್ಪ ಎಲ್ಲೇ ಶೋಸ್ ಇದ್ರು ನನಗೆ ಹೇಳ್ತಾರೆ. ನಂಗೆ ಗೊತ್ತಿಲ್ಲ, ಐ ಆಮ್ ರಿಯಲಿ ಡಿಸರ್ವಿಂಗ್ ಅಂತ ಗೊತ್ತಿಲ್ಲ, ಬಟ್ ಅವ್ರ ಪಪ್ಪ ಎಲ್ಲೇ ಶೋಸ್ ಇದ್ರು ನನಗೆ ಕರೀತಾರೆ. ಆ್ಯಂಡ್ ವಿ ಪಿ ಸರ್ ಕೂಡ, ವಿ ಪಿ ಸರ್ ಶೋಸಲ್ಲೂ ಹಾಡಿದ್ದೀನಿ, ಅವ್ರ ಜೊತೆನೂ ಹಾಡಿದ್ದೀನಿ. ಅರ್ಜುನ್ ದನಿಯಲ್ ಸರ್ ಲೈವ್ ಇನ್ ಕಾನ್ಸರ್ಟ್ಸಲ್ಲೂ ಹಾಡ್ತಾ ಇದ್ದೀನಿ. ಆ್ಯಂಡ್ ನೀವು ಲೆಜೆಂಡ್ಸ್, ಮಧು ಬಾಲಕೃಷ್ಣ ಸರ್ ಮಲಯಾಳಂ ಸಿಂಗರ್, ಅವ್ರ ಜೊತೆನೂ ಹಾಡಿದ್ದೀನಿ. ಮನೋಜ್ ಸರ್ ಜೊತೆ ಹಾಡಿದ್ದೀನಿ. ಬಿಸಿನಾ ತುಂಬ? ಇಲ್ಲ ಸರ್, ಹೇಮಂತ್ ಸರ್, ನಂದಿತಾ ಮ್ಯಾಮ್, ನಮ್ಮ ಕನ್ನಡ ಸಿಂಗರ್ಸ್ ಎಲ್ಲರ ಜೊತೆ ಹಾಡಿ. ಅಲ್ಲ ಪೃಥ್ವಿ? ಇಲ್ಲ ಸರ್, ಹಂಗೇನಿಲ್ಲ. ಸರ್ರ ಇಲ್ಲ, ಅದು ಕನ್ನಡದಲ್ಲಿ ಮಾತಾಡ್ಬೇಕಾದ್ರೆ ಯಾರದು ಕಳಿಸ್ಬಿಡ್ತೀನಿ ಇಲ್ಲಿಂದ. ಅಲ್ಲ, ಅದು ನಂಗೆ ಯಾರೋ ಬೇರೆಯವ್ರ ಹತ್ರ ಮಾತಾಡ್ದಂಗೆ ಆಗ್ಬಿಡುತ್ತೆ. ನನಗೆ ಕನ್ನಡದಲ್ಲಿ ಮಾತಾಡ್ಬೇಕಾದ್ರೆ ಸರ್ ಅಂತ ಬಂದ್ಬಿಡುತ್ತಲ್ಲ. ಅಣ್ಣ ಅಂತ ಹೇಳೋದು ತೊಂದರೆ ಇಲ್ಲ. ಎಸ್ ಸರ್, ಫಾರ್ಮಾಲಿಟಿ ತುಂಬಾ ಜೋರ್ ಮಾಡ್ಬಿಡ್ತೀನಿ ಹಾಗೆ. ಸೊ ಈಗ ಬಿಸಿ ಇಲ್ಲ ಅಂತ ಹೇಳಿದ್ರು ತಪ್ಪೇ? ಇಲ್ಲ ಇಲ್ಲ, ಬಿಸಿ ಇಲ್ಲ ಅಂತ ಇಲ್ಲ, ತುಂಬಾ ಬಿಸಿ ಅಂತ. ಏನ್ ಜಾಸ್ತಿ ಯಾವ್ದು ಸಮಯ ಯಾವ್ದ್ರ ಮೇಲೆ ಜಾಸ್ತಿ ಹೋಗುತ್ತೆ? ಕಾನ್ಸರ್ಟ್ಸ್ ಜಾಸ್ತಿನಾ? ಸಾಂಗ್ಸ್? ರೆಕಾರ್ಡಿಂಗ್ಸ್ ಜಾಸ್ತಿ ಮಾಡ್ತಿದ್ದೀನಿ, ಶೋಸ್ ಮಾಡ್ತೀನಿ. ಅಂದ್ರೆ ನಂಗೆ ಮೇನ್ ಕಾನ್ಸಂಟ್ರೇಷನ್ ಇರೋದು ರೆಕಾರ್ಡಿಂಗ್ಸ್ ಮೇಲೆ. ಶೋಸ್ ಮಾಡ್ತೀನಿ. ಈ ರೆಕಾರ್ಡಿಂಗ್ಸ್ ಇಂದಾಗಿ ಶೋಸ್ ಬರುತ್ತಾ? ಶೋಸ್ ಇಂದಾಗಿ ರೆಕಾರ್ಡಿಂಗ್ಸ್ ಬರುತ್ತಾ? ಇಲ್ಲ, ಶೋಸ್ ಇಂದಾಗಿ ರೆಕಾರ್ಡಿಂಗ್ಸ್ ಬರಲ್ಲ. ಬಟ್ ಟಿವಿ ಶೋಸ್ ಇಂದ ಬಂದಿದೆ. ಟಿವಿ ಶೋಸ್ ಇಂದ ಟಿವಿ ಶೋಸ್ ಬೇರೆ ಬಂದಿದೆ. ನಾರ್ಮಲ್ ಲೈವ್ ಇನ್ ಕಾನ್ಸರ್ಟ್ಸ್ ಇಂದ ರೆಕಾರ್ಡಿಂಗ್ಸ್ ಕಡಿಮೆ. ಬಟ್ ನಮ್ಮದು ರೆಕಾರ್ಡಿಂಗ್ಸ್ ಅಲ್ಲಿ ಹಾಡಿ ಸಾಂಗ್ಸ್ ಹಿಟ್ ಆದ್ರೆ ಶೋಸ್ ಕರೀತಾರೆ. ಸೊ ರೆಕಾರ್ಡಿಂಗ್ಸ್ ಮೇನ್ ನನ್ನ ಪ್ರಕಾರ. ಫೋಕಸ್ ಅನುಭವದ. ಹೌದು. ಅಂಡ್ ಇನ್ನೊಂದು ಪರ್ಫಾರ್ಮೆನ್ಸ್ ಅಂತ ಬಂದಾಗ ನಮ್ದು ವಾಯ್ಸ್ ಟ್ರೈನ್ ಆಗುತ್ತೆ ತುಂಬಾ ಹಾಡಿದಾಗ. ಸೊ ಅದಕ್ಕೆ 2 days ರೆಸ್ಟ್ ಬೇಕಾಗತ್ತೆ. ಸೊ ಅದು ಸ್ಟೇಜ್ ಪರ್ಫಾರ್ಮೆನ್ಸೇ ಜಾಸ್ತಿ ಕೊಟ್ಟರೆ ನಮ್ಮದು ವಾಯ್ಸೂ ಸ್ವಲ್ಪ ಡ್ಯಾಮೇಜ್ ಆಗುತ್ತೆ. ಈ ಎಲ್ಲ ಲೆಜೆಂಡ್ರಿ ಸಿಂಗರ್ಸ್ ಎಲ್ಲ ರೆಗ್ಯುಲರ್ ಆಗಿ ಹಾಡುಗಳನ್ನು ಹಾಡ್ತಿರ್ತಾರೆ, ಇಡೀ ದಿನ ಹಾಡುವಂಥದ್ದು ಇರುತ್ತೆ, ಅಥವಾ ಆಲ್ಮೋಸ್ಟ್ ಡೈಲಿ ಶೋಸ್ ಕೊಡುವಂಥದ್ದು ಇರುತ್ತೆ. ರೆಕಾರ್ಡಿಂಗ್ಸ್ ಮಾಡಿನೇ ಅವರು ಲೆಜೆಂಡ್ಸ್ ಅಂದ್ರೆ ಇವಾಗ. ಹೌದು, ಅದು ಹೌದು. ಬಟ್ ಹೇಗೆ ಅದನ್ನ ತಿಳ್ಕೊಬೋದಾ? ಅಂದ್ರೆ ಹೇಗೆ ಮೇಂಟೈನ್ ಮಾಡ್ತಾರೆ, ಹೇಗೆ ಮ್ಯಾನೇಜ್ ಮಾಡ್ತಾರೆ ಅನ್ಸುತ್ತೆ. ದೊಡ್ಡ ದೊಡ್ಡ ಸಿಂಗರ್ಸ್ ಬರೋ ಸ್ಟೇಜ್ ಬೇರೆ ತರ ಇರುತ್ತೆ. ಅದಕ್ಕೆ ಮಾಡಿರುವಂತಹ ವ್ಯವಸ್ಥೆ ದೊಡ್ಡ ಮಟ್ಟದಲ್ಲಿ ಇರುತ್ತೆ ಖಂಡಿತ. ನಾವು ಯೂಶುವಲಿ ಹೋಗೋ ಸ್ಟೇಜಸ್ ಸೌಂಡ್ ಸಿಸ್ಟಮ್ ಚೆನ್ನಾಗಿರುತ್ತೆ, ಬಟ್ ನಮ್ಗೆ ಇಯರ್ಸ್ ಇರಲ್ಲ ಎಲ್ಲಾರ್ಗು. ಅಂದ್ರೆ ಮ್ಯೂಸಿಷಿಯನ್ಸ್ಗೆ ಎಲ್ಲಾರ್ಗು ಕೊಡೋ ಥರ ಇರಲ್ಲ. ಸೊ ನಾವು ಡೈಲಿ ಮಾಡ್ತಾರೆ ಪಾಪ ಶೋಸು, ಅವ್ರದ್ದು ಅಷ್ಟೇ ಇರಲ್ಲ. ಸೊ ಅಲ್ಲಿ ಸ್ವಲ್ಪ ನಮ್ದು ವಾಯ್ಸ್ ಡ್ಯಾಮೇಜ್ ಆಗೋದು ಜಾಸ್ತಿ. ಮೇಂಟೈನ್ ಅಂದ್ರೆ ಅದೇ ಒಳ್ಳೆ ನಿದ್ದೆ ಮಾಡಬೇಕು. ನಿದ್ದೆನೇ ಮೇನ್ ಸಿಂಗರ್ಸ್ಗೆ. ಮತ್ತೆ ಒಳ್ಳೆ ಊಟ, ನೀರು, ಇದಿಷ್ಟೇ ಸಾಕು. ಇಲ್ಲದ್ರೆ ವಾಯ್ಸ್ ರೆಸ್ಟ್. ಇಲ್ಲದ್ರೆ ಆಡಿಯನ್ಸ್ ನಿದ್ದೆ ಮಾಡ್ತಾರೆ. ಹೌದು, ಆಡಿಯನ್ಸ್ ಅನ್ನ ನಿದ್ದೆ ಮಾಡಿಸುವ ಅಥವಾ ಎಬ್ಬಿಸುವ ಶಕ್ತಿ ಕೂಡ ಸಿಂಗರ್ಸ್ ಇರುತ್ತೆ. ಕರೆಕ್ಟ್. ಲೇಟೆಸ್ಟ್ ಯಾವ್ದಾದ್ರು ಹಾಡುಗಳು? ಕಲ್ಟ್ ಅನ್ನೋ ಚಿತ್ರದಲ್ಲಿ ಒಂದು ಸಾಂಗ್ ಬರ್ತಿದೆ. ಅದರಲ್ಲಿ ಜಯದ್ ಖಾನ್ ಮತ್ತು ರಚಿತಾರಾಮ್, ಮಲೈಕಾ ವಸ್ಪಾಲ್ ಅವರದ್ದು ಸ್ಟಾರ್ ಕ್ಯಾಸ್ಟ್ ಇದೆ. ಅದರಲ್ಲಿ ನಂದು ಮತ್ತು ಜಸ್ಕರಣ್ ಸಿಂಗ್ ನಂದು ಡ್ಯುಯೆಟ್ ಬರ್ತಿದೆ. ಇನ್ನೊಂದು ಹಾಡಿದ್ದೀನಿ, ಅಂದರೆ ಅದೇ ಹೇಳಿದ್ನಲ್ಲ, ಅಂದರೆ ನಮ್ದು ರಿಲೀಸ್ ಆದ್ಮೇಲೆ ನಮ್ದು ಒಂದು ಪ್ರೋಮೋ ಬಂದ್ಮೇಲೆ ನಮ್ದು ಬರುತ್ತೆ ಅಂತ ಗ್ಯಾರಂಟಿ ಇಲ್ಲ. ಆಮೇಲೆ ರೀಸೆಂಟಾಗಿ ಸೈಮಾಗೆ ನಾಮಿನೇಟ್ ಆಗಿತ್ತು ಸಾಂಗ್, ಬಟ್ ಬಂದಿಲ್ಲ. ಕೃಷ್ಣಂ ಪ್ರಣಯ ಸಖಿಲಿ
ಗಣೇಶ್ ಸರ್ಗೆ ಒಂದು ಹಾಡು ಹಾಡಿದ್ದೆ, ಅದು ಸೈಮಂಗ್ ನಾಮಿನೇಟ್ ಆಗಿತ್ತು. ಯಾವುದು? ಕಾಡದೆ ಹೇಗಿರಲಿ ಅಂತ. ಕೇಳ್ಬೋದಾ? ಎಲ್ಲ ಕೇಳಿ ಕೇಳಿ ಹೇಳಿಸ್ಬೇಕಲ್ಲ. ಕಾಡದೆ ಹೇಗಿರಲಿ ಹೃದಯ ಕಳೆದಿದೆ ನಿನಗಾಗಿ, ಜೀವದಲ್ಲಿ ಏನೇನು ಹಸಿ ಬಿಸಿ ಕನಸಿವೆ ನವಿರಾಗಿ, ತೀರದಲ್ಲಿ ಮೈ ಮರೆತೆ ತನನ ನೂಕುತ್ತಿದೆ ತಂಗಾಳಿ, ಬಯಕೆಯು ಬಲೆಯಲಿ ಬಿಗಿಯಾಗಿ, ಮನಸ್ಸಿದು ಈಗ ಸಿಹಿ ಮಧುಶಾಲೆ ನೆನಪಿನ ದಾಳಿಗೆ, ತನನನ ತನನನ ಒಲಿಯುವೆ ನಿನಗಾಗಿ ಕಾಡದೆ. ಸಾಂಗ್ ಚೆನ್ನಾಗಿದೆ, AJ ಸರ್ ಕಂಪೋಸ್ ಮಾಡಿದ್ದು. ಎಲ್ಲ ಹೀಗೆ ಒಂದೊಂದೇ ಹಿಟ್ಗಳು ಬರ್ತಾ ಇರಬೇಕು, ಒಳ್ಳೇದಾಗಬೇಕು, ನಮ್ಮೆಲ್ಲರ ಆಶೆ ಇರುತ್ತೆ. ಥ್ಯಾಂಕ್ಸ್ ಅಣ್ಣ. ಬಂತು ಟ್ರ್ಯಾಕಿಗೆ. ಈಗ ಅಂದರೆ ಕಲ್ತಿದ್ದು ಕರ್ನಾಟಿಕ್ ಕಲ್ತಿದ್ದು ವಿದುಷಿ ಜಯಲಕ್ಷ್ಮಿ ಭಟ್ ಮ್ಯಾಮ್ ಹತ್ರ. ಅಲ್ಲಿ ಜೂನಿಯರ್ ಆಗಿ ಸೀನಿಯರು ಆಗಿತ್ತು. ಆಮೇಲೆ ಅದು ಸೇಮ್ ಟೈಮ್ಗೆ ನರಹರಿ ದೀಕ್ಷಿತ್ ಸರ್ ಹತ್ರ ಸುಗಮ ಸಂಗೀತ ಕಲಿತಾ ಇದ್ದೆ. ಅದಾಗಿ PU ಡಿಗ್ರಿಗೆ ಬಂದಾಗ ಹಿಂದೂಸ್ತಾನಿಗೆ ಸೇರ್ಕೊಂಡು ಈಗ ಹಿಂದೂಸ್ತಾನಿ ಇಲ್ಲ ಯಾವುದಾದ್ರೂ ಒಂದು ಕ್ಲಾಸಿಕಲ್ ಫಾರ್ಮ್ ಕಲಿ. ನನಗೆ ಫಸ್ಟಿಂದ ನನಗೆ ಹಿಂದೂಸ್ತಾನಿನೇ ಇಷ್ಟ ಇತ್ತು. ಬಟ್ ನನಗೆ ಒಳ್ಳೆ ಮ್ಯಾಮ್ ಸಿಕ್ಕಿದ್ರು ನಂಗೆ ಕರ್ನಾಟಕಲ್ಲಿ. ಸೊ ಹಿಂದೂಸ್ತಾನಿ ಟೀಚರ್ಸು ನಂಗೆ ಅಪ್ಪ ಅಮ್ಮಂಗೆ ಗೊತ್ತಿರಲಿಲ್ಲ. ಅದಕ್ಕೆ ಕರ್ನಾಟಕಕ್ಕೆ ಕಲಿಸೋಣ ಅಂತ ಕಲಿಸಿದ್ದು. ಹೇಗಿದ್ರು ಒಳ್ಳೆ ಟೀಚರ್ ಸಿಕ್ಕಿದ್ರು ಅಂತ ಕಂಟಿನ್ಯೂ ಮಾಡ್ತಿದ್ದೆ. ಆಮೇಲೆ ಸ್ವಲ್ಪ ಅಂದರೆ ಈಗ ನನಗೆ ಫಿಲ್ಮ್ ಸಿಂಗಿಂಗಿಗೆ ಸ್ವಲ್ಪ ಹಿಂದೂಸ್ತಾನಿ ನನಗೆ ಹೆಲ್ಪ್ ಆಗುತ್ತೆ. ಹಾಂ, ಅಂದರೆ ಹೇಗೆ ಅಂದರೆ ಫಿಲ್ಮ್ ಸಾಂಗಿಗೆ ಕರ್ನಾಟಕಕ್ಕಿಂತ ಹೆಚ್ಚು ಇದು ಯಾವ ಥರ? ಯಾಕೆಂದರೆ ಕರ್ನಾಟಕ ಶೈಲಿ ಬೇರೆ ಥರ, ಹಿಂದೂಸ್ತಾನಿ ಶೈಲಿ ಬೇರೆ ಥರ. ಕರ್ನಾಟಕ ಕಲ್ತಿರೋ ಸಿಂಗರ್ಸೂ ಒಳ್ಳೆ ಹೆಸರು ಮಾಡಿದ್ದಾರೆ ಫಿಲ್ಮ್ ಇಂಡಸ್ಟ್ರಿಲಿ. ಬಟ್ ನನಗೆ ನನಗೆ ವೈಯಕ್ತಿಕವಾಗಿ ಹಿಂದೂಸ್ತಾನಿ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ನಾನು ಭಾವಗೀತೆ ಜಾಸ್ತಿ ಹಾಡ್ತಿದ್ದೆ ಚಿಕ್ಕವಳಿದ್ದಾಗಲೇ. ನಾನು ಸುಗಮ ಸಂಗೀತ ಜಾಸ್ತಿ ಹಾಡ್ತಿದ್ದೆ. ಅದು ಸ್ವಲ್ಪ ಹಿಂದೂಸ್ತಾನಿ ಬೇಸ್ಡೇ ಇರೋದು, ಕರ್ನಾಟಕ ಇದಿರಲ್ಲ. ಈವನ್ ಹಿಂದೂಸ್ತಾನಿ ಕಲ್ತ್ರೆ ನಮ್ಮ ರೇಂಜ್ ಇಂಪ್ರೂವ್ ಆಗುತ್ತೆ. ಕರ್ನಾಟಕ ಸ್ವಲ್ಪ ನಾವು ಲೋ ಪಿಚ್ಚಲ್ಲಿ ಹಾಡ್ತೀವಿ. ಯೂಶ್ವಲಿ ಕರ್ನಾಟಕ G sharp A ಅದರೊಳಗಡೆ ಇರುತ್ತೆ. ಬಟ್ ಹಿಂದೂಸ್ತಾನಿ A sharp C ವರೆಗೂ ಹಾಡ್ತಾರೆ. ಹೈ ಜಾಸ್ತಿ, ಹೈ ಪಿಚ್ ಜಾಸ್ತಿ. ಅದಕ್ಕೆ ಅಭ್ಯಾಸನೂ ಮುಖ್ಯನಾ? ಹೌದು, ಖಂಡಿತ ಅಭ್ಯಾಸ ಮಾಡಬೇಕು. ಬಟ್ ನಾನು ಸ್ವಲ್ಪ ಕಡಿಮೆ ಮಾಡ್ತೀನಿ. ತುಂಬಾ ಮಾಡ್ಬೇಕು ಅಲ್ಲ, ಪುರ್ಸೊತ್ ಅಂತ ಬಿಸಿ ಇಲ್ಲ, ಬಿಸಿ ಅಂತಲ್ಲ, ಅದು ಒಂದೇ ತರ ಹೋಗ್ಬೇಕು ದಿನ ಇಷ್ಟಿಷ್ಟೇ. ಅದು ಹೌದೌದು, ಪ್ರಾಪರ್ ಪ್ಲಾನ್ ಅಲ್ಲಿ ಮಾಡಕ್ ಆಗ್ತಿಲ್ಲ, ಇಟ್ಕೊಂಡು ಟೈಮ್ ಇದಾಗ್ತಿದೆ. ಅದನ್ನ ಇಂಡೈರೆಕ್ಟ್ ಆಗಿ ನಾನು ಹೇಳಿದ್ದೆ. ಅದೇ ಸ್ಟೇಜ್ ಪ್ರೋಗ್ರಾಮ್ ನಲ್ಲಿ ಆಗುವಂತ ಚಾಲೆಂಜಸ್ ಹೇಳಿದ್ರಿ. ಆದ್ರೆ ಅಲ್ಲಿ ಸಿಗೋ ರೆಸಿಪ್ರೊಕೇಶನ್ ಬಗ್ಗೆ ಸ್ಟೇಜ್ ಜನರ ಅದು ಆ ಒಂದು ಇದೆ ಕ್ರೇಜೇ ಬೇರೆ ಥರ. ತುಂಬ ಆಡಿಯನ್ಸ್ ಮಜಾ ಮಾಡೋದಂದರೆ ಕಾಲೇಜ್ ಇವೆಂಟ್ಸಲ್ಲಿ ಮಕ್ಕಳು, ಕಾಲೇಜ್ ಸ್ಟೂಡೆಂಟ್ಸು ತುಂಬ ಮಜಾ ಮಾಡ್ತಾರೆ, ಅಷ್ಟೇ ಪ್ರೀತಿ ಕೊಡ್ತಾರೆ. ನಾರ್ಮಲ್ ಶೋಸಲ್ಲೂ ಜನಗಳು ಪ್ರೀತಿ ಕೊಡ್ತಾರೆ. ಬಟ್ ನಮಗೆ ಕಾಲೇಜ್ಗೆ ಹೋದಾಗ ನಮ್ಗೆ ಆ ಒಂದು ಇದು ಬೇರೆ ಥರ ಇರುತ್ತೆ. ಸ್ಟೂಡೆಂಟ್ಸ್ ಅಲ್ವಾ, ನಾವೇನು ಬೇಕಾದ್ರೂ ಮಾತಾಡ್ಬೋದು, ಅವ್ರ ಹತ್ರ ಡ್ಯಾನ್ಸ್ ಮಾಡಿದ್ರೆ ಮಾಡು ಅನ್ಬೋದು. ಬಟ್ ನಾರ್ಮಲ್ ಶೋಸ್ಗೆ ಹೋದಾಗ ನಮ್ಗಿನ್ನ ದೊಡ್ಡವ್ರು ಇರ್ತಾರೆ, ಅವ್ರ ಹತ್ರ ಹೋಗ್ಬಿಟ್ಟೆ ಡ್ಯಾನ್ಸ್ ಮಾಡಿ ಅಂದರೆ ಹೋಗಿ ಅಂತಾರೆ. ಆ ಥರ ನನಗೆ ಪರ್ಸ್ನಲಿ ಕಾಲೇಜ್ ಶೋಸ್ ಅಂದರೆ ತುಂಬ ಇಷ್ಟ. ರಿಯಾಲಿಟಿ ಶೋ ಲೈಫೇ ಚೇಂಜ್ ಮಾಡ್ತಾ? ರಿಯಾಲಿಟಿ ಶೋಸ್ ಅಂದರೆ ಜನರಿಗಿರೋದು ಅಲ್ಲಿ ಫುಲ್ಲು ಇನ್ಫ್ಲುಯೆನ್ಸ್ ನಡೆಯುತ್ತೆ, ಅಥವಾ ಏನೋ ದುಡ್ಡು ತಗೊಳ್ತಾರೆ, ಅಥವಾ ಏನೋ ಎಲ್ಲ ಸ್ಕ್ರಿಪ್ಟೆಡ್ ಅಂತ. ಬಟ್ ಖಂಡಿತ ಇಲ್ಲ. ನಾನೇ ಹತ್ರದಿಂದ ನೋಡಿದ್ದೀನಿ ನಮ್ಮ ಸೀಸನ್ ಆಗಿ. ನಾನು 2 ಸೀಸನ್ ಹೋಗಿದ್ದೀನಿ, ಸೀಸನ್ 15 ಮತ್ತು ಸೀಸನ್ 18 ಚಾಂಪಿಯನ್ಶಿಪ್ಪು. ಅಲ್ಲಿ ಇನ್ಫ್ಲುಯೆನ್ಸ್ ಅಂತೂ ನಡೆಯೋದೇ ಇಲ್ಲ. ಇನ್ಫ್ಲುಯೆನ್ಸ್ ಬೇಕಾದ್ರೆ ಆಡಿಷನಲ್ಲಿ ಬೇಗ ಕಳ್ಸೋಕ್ಕೆ ನಡಿಬೋದು. ಅಂದರೆ ನಮ್ಮವ್ರು ಬಂದಿದ್ದಾರೆ ಅಂತ ಅಂದ್ಬಿಟ್ಟು 50 ಜನ ಇದ್ದರೆ 10 ಜನ, ಅಂದರೆ ಆ 40 ಜನರಕ್ಕಿಂತ ಮುಂದೆ ಹೋಗೋಕ್ಕೆ ಇನ್ಫ್ಲುಯೆನ್ಸ್ ಹೆಲ್ಪ್ ಮಾಡ್ಬೋದು.
ಬೇಗ ಸಿಗಕ್ಕೆ, ಬಟ್ ಅಲ್ಲಿ ಸೆಲೆಕ್ಟ್ ಆಗಕ್ಕಂತೂ ಇನ್ಫ್ಲುಯೆನ್ಸ್ ಹೆಲ್ಪ್ ಆಗಲ್ಲ. ಶೀಘ್ರ ದರ್ಶನ ಆಗತ್ತೆ, ಶೀಘ್ರ ಆದ್ರೆ ದೇವರ ಆಶೀರ್ವಾದ ಸಿಗ್ಬೇಕು ಅಂತಂದ್ರೆ ಸಖತ್ ಲೈನ್ ಅದು ನಡೆಯುತ್ತೆ. ಬಿಟ್ರೆ ಅಲ್ಲಿ ಸೆಲೆಕ್ಟ್ ಆಗೋದು ಪ್ಯೂರ್ಲಿ ಟ್ಯಾಲೆಂಟ್ ಇಂದ. ಇನ್ನೊಂದು ದುಡ್ಡು ತಗೊಳ್ತಾರೆ, ಸುಮಾರು ಮಾಡ್ತಾರೆ. ಈ ಆಡಿಷನ್ಸ್ ಟೈಮಲ್ಲೇ ಇದು ನಡೆಯೋದು. ಯಾರ್ಯಾರು ಅದರಿಂದ ಯೂಸ್ ಮಾಡಿ ನಾನು ಕರ್ಕೊಂಡು ಹೋಗ್ತೀನಿ ಆಡಿಷನ್ಸ್ಗೆ ಅಂದ್ಬಿಟ್ಟು ಈ ಮಿಡಲ್ ಮ್ಯಾನ್ಗಳಿರ್ತಾರಲ್ಲ ಅವ್ರು ನಡೆಯುತ್ತೆ. ಅದಕ್ಕೂ ಚಾನಲ್ಗೂ ಸಂಬಂಧನೂ ಇರಲ್ಲ, ಚಾನಲ್ ಅವ್ರಿಗೆ ಗೊತ್ತೂ ಇರಲ್ಲ ಪಾಪ, ಅದೆಲ್ಲ ನಡೆಯುತ್ತೆ. ಅಲ್ಲಿ ನಿಮ್ಗೆ ಗೊತ್ತಿರೋರಿಗೆ ಈ ತರ ಆಗಿದ್ಯಾ? ಈ ಹಿಂದೆ ಆದವರು ಅಂದ್ರೆ ನಾರ್ತ್ ಕರ್ನಾಟಕದಲ್ಲಿ ಯಾರಿಗೋ ಆಗಿತ್ತಂತೆ. ಅವಾಗ ನಾವ್ ಯಾವಾಗ ಹೋದಾಗ ಹಿಂಗ್ ಹೇಳಿದ್ರು ಮ್ಯಾಮ್ ಅಂತ ಅಂದಿದ್ರು. ಖಂಡಿತ ಲೈಫ್ ಚೇಂಜಿಂಗ್ ಅದು. ನನ್ನ ಡ್ರೀಮ್ ಆಗಿತ್ತದು ಅಲ್ಲಿ ಟಿವಿಲಿ ಹಾಡೋದಂತ. ಅಲ್ಲಿ ಹಂಸಲೇಖ ಸರ್, ರಾಜೇಶ್ ಕೃಷ್ಣನ್ ಸರ್, ಅರ್ಜುನ್ ಜನ್ಯ ಸರ್, VP ಸರ್, ಇವ್ರು 4 ಜನನೇ ಲೆಜೆಂಡ್ಸು. ಅವರು ಅಲ್ಲಿ ನಮ್ಮ ಜೊತೆ ಪ್ರತಿ ವಾರನೂ ಇರ್ತಾರೆ, ನಮಗೆ ಗೈಡ್ ಮಾಡ್ತಾರೆ, ನಮ್ಮನ್ನ ತಿದ್ತಾರೆ. ಅದರಿಂದ ಎಷ್ಟು ಕಲ್ತಿದ್ದೀನಿ. ಅವ್ರು ಹೊಗಳೋದು ನಿಜಾನ, ಬೈಯೋದು ನಿಜಾನ? ಹೌದೌದು, ಖಂಡಿತ. ಕೆಲವೊಂದ್ಸಲ ಅಂದರೆ ತಪ್ಪಾದಾಗ ಹೇಳಿದ್ದಾರೆ, ನೇರವಾಗಿ ಹೇಳ್ತಾರೆ. ಆ್ಯಂಡ್ ಅಲ್ಲಿ ಜೂರೀಸ್ ಇರ್ತಾರೆ, ಅವರು ನಮ್ಮನ್ನ ಎಷ್ಟು ಪ್ರೀತಿಯಿಂದ ಮಾತಾಡ್ಸ್ತಾರೆ, ನಮ್ಮನ್ನ ಗೈಡ್ ಮಾಡ್ತಾರೆ. ಜೂರೀಸಲ್ಲೂ ನನಗೆ ತುಂಬ ಜನ ನನಗೆ ಹೆಲ್ಪ್ ಮಾಡಿದ್ದಾರೆ. ಆ್ಯಂಡ್ ಚಾಂಪಿಯನ್ಶಿಪ್ಪಲ್ಲಿ ಮೆಂಟರ್ಸ್ ಸೀಸನ್ 15 ಸುಚೇತನ್ ಸರ್ ಒಬ್ಬರೇ ಇದ್ದಿದ್ದು. ಅವ್ರ ಪಾಪ ತುಂಬ ಗೈಡ್ ಮಾಡಿದ್ದಾರೆ. ನಾನು ತುಂಬ ದೇವರ ನಮ್ಮ ಭಕ್ತಿಗೀತೆ ಹಾಡ್ತಾ ಇದ್ದೆ ಮೊದಲು. ಸೀಸನ್ 15 ಸುಚೇತನ್ ಸರ್ರು ಅಂದರೆ ನನಗೆ ಫಿಲ್ಮ್ ಸಿಂಗಿಂಗ್ಗೆ ಆ ಒಂದಿದೆ. ನಾನು ಹೇಳಿದ್ನಲ್ಲ, ನಂಗೆ ಟ್ಯೂನ್ ಅಂದರೆ ಅದು ಸಂಗೀತ ಅಂತ, ಈ ಲಿರಿಕ್ಸ್ ಬಗ್ಗೆ ಇದಿರಲಿಲ್ಲ. ಸುಚೇತನ್ ಸರ್ ಅದನ್ನ ನನಗೆ ಹೇಳ್ಕೊಟ್ರು. ಈಗ ಫಿಲ್ಮ್ ಸಿಂಗಿಂಗ್ ಹಿಂಗೆ, ಈ ವರ್ಡಿಗೆ ಈ ಥರ ಫೀಲ್ ಕೊಡಬೇಕು, ಇಷ್ಟೇ ಅದಕ್ಕೆ ಸ್ಟ್ರೆಸ್ ಕೊಡಬೇಕು ಅಂತ ಸುಚೇತನ್ ಸರ್ ತುಂಬ ಚೆನ್ನಾಗಿ ಗೈಡ್ ಮಾಡಿದ್ದಾರೆ. ಎಲ್ರಿಗೂ ಮಾಡಿದ್ದಾರೆ ನನ್ನಂಥವ್ರನ್ನ. ಆ್ಯಂಡ್ ಸೀಸನ್ 18 ಇನ್ನೂ 5 ಜನ ಮೆಂಟರ್ಸ್ ಆ್ಯಡ್ ಆದರು. ನಂದಿತಾ ಮ್ಯಾಮು, ಅನುರಾಧ ಮ್ಯಾಮು, ಇಂದು ಮ್ಯಾಮ್, ಲಕ್ಷ್ಮಿ ಮ್ಯಾಮು, ಹೇಮಂತ್ ಸರ್. ಇವ್ರು 6 ಜನನು ಅಂದರೆ ಅವ್ರವ್ರ ಟೀಮ್ ಅಲ್ಲದೆ ಇದ್ರು. ಈಗ ಅಲ್ಲಿ ಟೀಮ್ ಅಂತ ಬಂತು, ನಾನು ನಂದಿತಾ ಮ್ಯಾಮ್ ಟೀಮಲ್ಲಿದ್ದೆ. ಆ್ಯಂಡ್ ಅವರೊಬ್ಬರು ಎಷ್ಟು ಸ್ವೀಟ್ ಅಂದರೆ, ನಾನು ಫಸ್ಟ್ ಟೈಮ್ ಅವ್ರನ್ನ ನೋಡಿದಾಗ ಸಖತ್ ಸ್ಟ್ರಿಕ್ಟ್ ಇರ್ತಾರೆ ಅಂದ್ಕೊಂಡೆ. ಬಟ್ ಅದ್ರ ಡೆಡ್ ಆಪೋಸಿಟ್, ನಮ್ಮ ಜೊತೆ ಅಷ್ಟೇ ಚೆನ್ನಾಗಿರೋರು, ಅಷ್ಟೇ ಮಜಾ ಮಾಡ್ತಿದ್ವಿ ನಾವು ಶೂಟಿಂಗ್ ಟೈಮಲ್ಲಿ. ನಂದಿತಾ ಮ್ಯಾಮ್, ಐ ಲವ್ ಹರ್ ಅಷ್ಟೇ. ಆ್ಯಂಡ್ ಬೇರೆ ಮೆಂಟರ್ಸ್ ಕೂಡ ನಮ್ಮ ಟೀಮ್ ಅಲ್ಲ, ಇವ್ರು ಹೇಳ್ಕೊಡ್ಬಾರ್ದಂತೆ ಇಲ್ವೇ ಇಲ್ಲ, ಎಲ್ಲರೂ ಹೇಳ್ಕೊಡ್ತಾ ಇದ್ರು. ಏನೋ ಸರಿಗಮಪ ಒಂದು ಫ್ಯಾಮಿಲಿ. ಆ್ಯಂಡ್ ಎಲ್ರಿಗೂ ಗೊತ್ತಿರೋ ಥರ ಅಲ್ಲಿ ಅವ್ರ ಅಭಿಷೇಕ್ನ ನನ್ನ ಮದುವೆ ಇದೆ. ಸೊ ಏನೇನೋ ಆಗಿ ಆ್ಯಕ್ಚುಲಿ ಫ್ಯಾಮಿಲಿ ಆಗ್ಬಿಡುತ್ತಾ? ಆ್ಯಕ್ಚುಲಿ ಫ್ಯಾಮಿಲಿ ಏನೇನೋ ಆಗಿ ಗೊತ್ತಿಲ್ಲ, ಡೆಸ್ಟಿನಿ ಅಂತಾರಲ್ಲ ಅಷ್ಟೇ. ನಾನು ಅದನ್ನ ಬಿಲೀವ್ 100% ಹ್ಯಾಪಿ. ಎಲ್ಲರಿಗೂ ಅದೇ ಉತ್ತರವಾ? ಲೈಫನ್ನು ಹ್ಯಾಪಿಯಾಗಿ ಲೀಡ್ ಮಾಡೋ ಮೂಲಕನೇ ಉತ್ತರ ಕೊಡೋದು? ಹೌದೌದು, ಎಸ್. ಬೇರೆ ಯಾವ ಕಮೆಂಟ್? ಇಲ್ಲ, ನೋ ಕಮೆಂಟ್ಸ್. ಯಾಕಂದರೆ ಎಲ್ರಿಗೂ ಅವ್ರವ್ರದ್ದೇ ರೀತಿಯಾಗಿ ಅವರ ಪರ್ಸೆಪ್ಷನ್ ಬೇರೆ. ನನ್ನ ಲೆಕ್ಕದಲ್ಲಿ ನನ್ನ ಪರ್ಸೆಪ್ಷನ್ ಇದು. ಈ ಯಾವುದೇ ವಿಷಯ, ಯಾರದೇ ವಿಷಯ ಆಗಲಿ, ಅವ್ರು ನೋಡೋ ದೃಷ್ಟಿಕೋನದಲ್ಲೇ ಅವ್ರದ್ದಿರೋದು. ನಾವೇನೋ ಹೇಳಿ ಅವ್ರದ್ದು ಇದು ಚೇಂಜ್ ಆಗಲ್ಲ. ನಾನು ಹೇಳಿದ ಕೂಡಲೇ ಈಗ ಅವರ ಮೈಂಡ್ಸೆಟ್ ಚೇಂಜ್ ಆಗ, ಸೊ ನಾನು ಚೇಂಜ್ ಮಾಡೋಕ್ಕೂ ಆಗಲ್ಲ. ಗೊತ್ತಿಲ್ಲ, ಅವರ ಮೈಂಡ್ಸೆಟ್ ಆವಾಗಲೇ ಚೇಂಜ್ ಆಗಿ. ಬಟ್ ಐ ಆಮ್ ಹ್ಯಾಪಿ. ನನಗೆ ಒಂದೇ ಒಂದಿರೋದು ನಮ್ಮ ಅಪ್ಪ ಅಮ್ಮ, ಅವ್ರು ಖುಷಿಯಾಗಿರ್ಬೇಕು. ನನಗೆ ಖಂಡಿತ ಅವ್ರಿಗೆ ಬೇಜಾರು ಮಾಡಿಸಿದ್ದೀನಿ, ಬಟ್ ಆದಷ್ಟು ಬೇಗ ಅದು ಸರಿ ಹೋಗುತ್ತೆ ಅಂತ ನನಗೆ ಗೊತ್ತು. ಸೊ ಐ ಆಮ್ ಹ್ಯಾಪಿ ಅಬೌಟ್ ಇಟ್. ಹೆಚ್ಚು ಕೆದಕೋಕೆ ಹೋಗಲ್ಲ? ಇಲ್ಲ, ನೀವು ಕೆದಕಲ್ಲ ಅಂತ ನನಗೆ ಗೊತ್ತಲ್ಲ. ಸೊ ನನ್ನ ಉದ್ದೇಶ, ನಾ ಈ ಪ್ರಶ್ನೆ ಕೇಳ್ತಾನೆ ಇರಲಿಲ್ಲ. ನಾನು ಅದು ಹಂಗೆ ಹೇಳಿದೆ, ಎಲ್ರಿಗೂ ಗೊತ್ತಿರೋ ವಿಷಯ ನಾನು ಯಾಕೆ ಮುಚ್ಚಿಡ್ಬೇಕು? ಅಲ್ಲ, ನಂಗೆ ಅದರಲ್ಲಿ ಒಂದು 10 ಆ್ಯಂಗಲ್ನಲ್ಲಿ ಕ್ವೆಶನ್ಸ್ ಬರ್ತಾ ಇದೆ ಮೈಂಡಿಗೆ. ಆ ಅಧಿಕ ಪ್ರಸಂಗಕ್ಕೆ ನಾನು ಹೋಗೋಣಲ್ಲ. ಅದು ನಿಮ್ಮ ಆ್ಯಕ್ಚುಲಿ ಗ್ರೇಟ್ನೆಸ್. ಇಲ್ಲಪ್ಪ, ಅಂದರೆ ನನ್ನ ಉದ್ದೇಶ, ಈ ಕಾರ್ಯಕ್ರಮದ ಉದ್ದೇಶ ಏನು ಅಂತಂದರೆ, ಇನ್ನೊಬ್ಬರ ಲೈಫನ್ನು, ನೋವನ್ನು ಇದು ಮಾಡೋದಕ್ಕಿಂತ ಹೆಚ್ಚು ಅವ್ರ ಜೊತೆ ಹೀಗೆ ಮಾತಾಡ್ತಾ ಸಿಕ್ಕ ಆ ಭಾವವನ್ನು ತೆಗೆದು ಅದರಿಂದ ನಮ್ಗೇನು ಸಿಗತ್ತೆ ಅಂತ. ಇವಾಗ ನಿಮ್ಮ ನೋವನ್ನೇ ಹಿಂಡಿ ಹೊರಗೆ ಹಾಕಿದ್ರೆ ಏನು ಹೊಸ ಸಿಗಲ್ಲ. ಇಂಟರ್ವ್ಯೂ ಅಂದರೆ ಕೀರ್ತಿ ENT ಕ್ಲಿನಿಕ್ ಅಂತ ಮಾಡಿದ್ರು ಇಂಟರ್ವ್ಯೂ. ಅವ್ರ ಪಾಪ ನಮ್ಮನ್ನ ಪಾಸಿಟಿವ್ ಆಗೇ ತೋರಿಸಿದ್ರು. ಆ್ಯಂಡ್ ತುಂಬ ಚೆನ್ನಾಗಿತ್ತು ಅವ್ರದ್ದು ಇಂಟರ್ವ್ಯೂ. ಬಟ್ ಬೇರೆಯವರೆಲ್ಲ ನಮ್ಮದು ಈ ವಿಷಯ ಕೇಳೋಕ್ಕೆ ಅಂತಲೇ ಕೇಳಿದ್ರು, ಬಟ್ ಯಾರ್ದು ಒಪ್ಪಿಲ್ಲ ನಾವು. ಆ್ಯಂಡ್ ದೆನ್ ನೀವು ಅಪ್ರೋಚ್ ಮಾಡಿದಾಗ ನಾನು
ಕೇಳಲೂ ಇಲ್ಲ. ನಾನು ಐ ಸೆಡ್ ಓಕೆ ಅಷ್ಟೆ. ಥ್ಯಾಂಕ್ ಯು. ಅದೇ ಥ್ಯಾಂಕ್ಸ್ ಹೇಳಲ್ಲ ಅಂತ ಹೇಳಿದ್ನಲ್ಲ, ಬೇಡ. ಆದರೂ ಥ್ಯಾಂಕ್ಸ್. ಅಲ್ಟಿಮೇಟ್ಲಿ ಒಂದು ಹ್ಯಾಪಿ ಲೈಫ್ ಲೀಡ್ ಮಾಡಬೇಕಾಗಿರೋದು ತುಂಬ ಮುಖ್ಯ. ಅದು ಅದೇ ಜೀವನದಲ್ಲಿ ಉತ್ತರ ಕೊಡುತ್ತೆ ಅಂತ ನಾವು ಆಫ್ಲೈನ್ ಮಾತಾಡಿದಾಗನೂ ಅದನ್ನೇ ನಾವು ಮಾತಾಡ್ತಾ ಇದ್ವಿ ಕೂಡ. ಆ ಟೈಮಲ್ಲಿ ನಾವು ಆ ಲೈಫನ್ನು ಹೇಗೆ ತೋರಿಸ್ಕೊಡ್ತೀವಿ ಅನ್ನೋದು ಮುಖ್ಯ ಆಗುತ್ತೆ. ಎನಿವೆ, ಮೂವಿಂಗ್ ಆನ್. ಲಿರಿಕ್ಸ್ ಬಗ್ಗೆ ಹೇಳ್ತಾ ಇದ್ರಿ, ಹಾಡುಗಳ ಬಗ್ಗೆ ಹೇಳ್ತಾ ಇದ್ರಿ. ಹಾಗೆ ಹೇಳ್ತಾ ನಂಗೆ ನೆನಪಾಗಿದ್ದು, ಕನ್ನಡದ ಹಾಡುಗಳು ಮಾತ್ರ ಜಾಸ್ತಿ ಹಾಡ್ತಾ ಇರೋದು ಅಥವಾ ಬೇರೆ ಅವಕಾಶಗಳಾಗಲಿ ಅಥವಾ ಪರ್ಫಾರ್ಮೆನ್ಸ್ ಆಗಲಿ? ಪರ್ಫಾರ್ಮೆನ್ಸಲ್ಲಿ ಎಲ್ಲ ಲ್ಯಾಂಗ್ವೇಜು ಹಾಡ್ತೀವಿ. ಅಲ್ಲಿ ಸೆಟ್ ಲಿಸ್ಟ್ ಇರುತ್ತಲ್ಲ, ಅಂದರೆ ನಾವೊಂದು ಶೋಸ್ಗೆ ಹೋಗ್ತೀವಿ ಅಂದರೆ ಒಂದು ಸೆಟ್ ಆಫ್ ಸಾಂಗ್ಸ್, ಅಂದರೆ ಇವಾಗ ನಾವು ಆ ರೀಜನಲ್ಲಿ ಇದು ಆಡಿಯನ್ಸ್ ಯಾವ ಥರ ಇರ್ತಾರೆ. ಈಗ ಕೋಲಾರ ಸೈಡ್ ಹೋದರೆ ಸ್ವಲ್ಪ ತೆಲುಗು ಇನ್ಫ್ಲುಯೆನ್ಸ್ ಇರುತ್ತೆ. ಆ ಥರ ಆ ಆಡಿಯನ್ಸ್ಗೆ ಏನು ಬೇಕೋ ಹಾಡ್ತೀವಿ. ತೆಲುಗು, ತಮಿಳ್, ಹಿಂದಿ, ಕನ್ನಡ, ಮಲಯಾಳಮ್ಮ ಸ್ವಲ್ಪ ಹಾಡ್ತೀನಿ. ಮಲಯಾಳಂ ಅಂದರೆ ನಮ್ಮೂರೇ ಆ ಸೈಡ್ ಆಗಿರೋದ್ರಿಂದ ಸ್ವಲ್ಪ ಹಾಡ್ತೀನಿ. ಕನ್ನಡದವರಲ್ಲ? ಇಲ್ಲ, ಕನ್ನಡದವಳೆ, ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರಾಗ, ಪಕ್ಕ ಕನ್ನಡದವಳು, ಬಟ್ ಸ್ವಲ್ಪ ಮಲಯಾಳಂ ಗೊತ್ತು. ಕಾಸರಗೋಡು ಕರ್ನಾಟಕವೇ ಆಗಿತ್ತು, ಕಾಸರಗೋಡು ಕನ್ನಡಿಗರು. ಮತ್ತೆ ರೆಕಾರ್ಡಿಂಗ್ಸ್ ಇವಾಗ ನಾನು 5 ಲ್ಯಾಂಗ್ವೇಜ್ ಅಲ್ಲೂ ಮಾಡಿದ್ದೀನಿ ಇವಾಗ ರೆಕಾರ್ಡಿಂಗ್. ಹೌದಾ? 5 ತುಳುವಲ್ಲೂ ಮಾಡಿದ್ದೀನಿ ರೆಕಾರ್ಡಿಂಗ್. 6 ನಮ್ಮೂರದ್ದು ಬಿಡಬಹುದು. 6 ಲ್ಯಾಂಗ್ವೇಜಸ್ ಅಲ್ಲೂ ಈಗ ರೆಕಾರ್ಡಿಂಗ್ ಮಾಡಿದ್ದೀನಿ. ರಿಲೀಸು ಆಗಿದೆ. ತೆಲುಗುಲಿ ಹಾಡಿದ್ದೀನಿ, ತಮಿಳು ಹಾಡಿದ್ದೀನಿ, ಹಿಂದಿ, ಕನ್ನಡ, 6 ಲ್ಯಾಂಗ್ವೇಜಸ್ ಅಲ್ಲಿ ಹಾಡಿದ್ದೀನಿ. ತುಂಬಾ ಅಲ್ಲ, ಬೆರಳೆಣಿಕೆ ಅಷ್ಟು. ಆರಂಭ ಆಗಿದೆ. ಆರಂಭ ಆಗಿದೆ. ಒಂದು ಆಲ್ಮೋಸ್ಟ್ ಎಷ್ಟು ಹಾಡುಗಳು ಆಯ್ತು ಇವಾಗ? ಡಿವೋಷನಲ್ ಹಾಡಿದ್ದೀನಿ. ಅದೊಂದು 300+ ಸಾಂಗ್ಸ್ ಹಾಡಿದ್ದೀನಿ ಡಿವೋಷನಲ್. ಮೂವೀಸ್ ಒಂದು ಆಲ್ಮೋಸ್ಟ್ 100-120 ಅಷ್ಟು. ಆಲ್ಮೋಸ್ಟ್ ಒಂದು 500 ಸೆಂಚುರಿ. ಇಲ್ಲ ಅಷ್ಟೇ, ಒಂದು 500 ಒಳಗಡೆ ಹಾಡಿದ್ದೀನಿ. 500 ಸೆಂಚುರಿ ಮೇಲೆ ಅಲ್ವಾ? 100 ಅಲ್ವಾ ಸೆಂಚುರಿ? ನಾನು 1000 ಅನ್ಕ. ಇದು ಯಾವ ಊರಲ್ಲಿ ಇದ್ದೀರಿ ನೀವು? ಇಲ್ಲ, ಸ್ವಲ್ಪ ನೆಗಡಿ ಆಗಿತ್ತಲೆ, ಸ್ವಲ್ಪ ನೆಗಡಿ ಆಗಿತ್ತಲೆ, ತಲೆ ಓಡ್ತಾ ಇಲ್ಲ ಅಲ್ಲ? ಆಗ್ಲಿ, ಈಗ ನೆಗಡಿಗೂ ತಲೆಗೂ ಕನೆಕ್ಷನ್ ಇದೆ ಅಂತ ಇವತ್ತು ಗೊತ್ತಾಗಿದೆ ನನಗೆ. ಅದೇ ಒಂದು 500 ಚೆನ್ನಾಗಿ ಎಸ್ಕೇಪ್. ಎಲ್ಲ ಸೇರಿ 500 ಹತ್ರ. ಎಲ್ಲ ಆದಷ್ಟು ಬೇಗ ಸೆಂಚುರಿ ಆಗ್ಲಿ, ನಿಮ್ಮ ಸೆಂಚುರಿ ದಾಟ್ಲಿ. ಅದು ಸೀರಿಯಲ್ಸ್ಗೂ ಹಾಡಿದ್ದೀನಿ, ಒಂದು 9-10 ಸೀರಿಯಲ್ಗೆ ಹಾಡಿದ್ದೀನಿ. ಅದೇ ಈ ಬೇರೆ ಭಾಷೆದ ಹಾಡೋದು ಹೇಗನ್ಸ್ತು? ಅಲ್ಲಿ ಲಿರಿಕ್ಸ್ ಬರ್ದಿರೋರು ಅಥವಾ ಗೊತ್ತಿರೋರು, ಆ ಲ್ಯಾಂಗ್ವೇಜ್ ಗೊತ್ತಿರೋರು ಇದ್ರೆ ಈಸಿ ಹಾಡ್ಬೋದು. ಸ್ವಲ್ಪ ಟೈಮ್ ಜಾಸ್ತಿ ತಗೊಳುತ್ತೆ, ಅಂದರೆ ಆ ಪ್ರೊನೌನ್ಸಿಯೇಷನಲ್ಲೇ ಹೊತ್ತು ಜಾಸ್ತಿ. ಈ ಮಳ ಮಲಯಾಳಂ ಅಷ್ಟು ಕಷ್ಟ ಆಗಲ್ಲ ನನಗೆ. ತಮಿಳ್ ಮಲಯಾಳಂ அறியோ? தமிழ் தெரியாது. கொஞ்சம் தெரியும், பட் கொஞ்சம் பேச முடியாது. பேச வராது, ಬಟ್ ಅರ್ಥ ಆಗುತ್ತೆ. ತೆಲುಗು ಅಷ್ಟು ಬರಲ್ಲ, ಬಟ್ ಹಾಡ್ತೀನಿ ತೆಲುಗು. ಹಿಂದಿನೂ ಅಷ್ಟೇ, ಅರ್ಥ ಆಗುತ್ತೆ, ಮ್ಯಾನೇಜಬಲ್. ತುಳು ಸರಿಯಾಗಿ ಬರುತ್ತೆ, ಬರ್ಪುಂಡು ಎಡ್ಡೆ ಬರ್ಪುಂಡು. ಎಲ್ಲ ಭಾಷೆದು ನೆನಪಿದ್ಯಾ ಹಾಡುಗಳು? ಒಂದೊಂದು ಲೈನ್ ಆದ್ರೂ? ಇಲ್ಲ. ತುಳು ಆಕ್ಚುಲಿ ನಾನು ಡಿವೋಷನಲ್ಲೇ ಹಾಡಿದ್ದು, ಕಟ್ಟಿಲ್ ದುರ್ಗಾ ಪರಮೇಶ್ವರಿಗೆ. ಒಂದು ಹಾಡ್ಬೋದಾ? ನೆನಪಿದ್ಯಾ? ಬೊಲ್ಕಿರಿ ಪಾರಾಲೆ ಪಿರಿಗೇನುಗು ಸಂದಾವೆ ಸುಲ್ಮೆಲು ಸಿರಿಪಾದೋಗು ಭ್ರಮರಾಂಬಿಕೆ ಕಟಿಲಾಂಬಿಕೆ ಬೆರಿ ಬೆರಿ ಪುಟ್ಟಿವೆ ಕುದುರುದ ಸಿರಿಯೇ ತುಳುನಾಡ ಉಳ್ಳಾಲ್ದಿಯೇ ಲೋಕದ ತುಡರಗ ಎನ್ನ ಉಡಲದ ಸುಗಿ ಪೋಲುಯೇ ಬೊಲ್ಕಿರಿ ಪಾರಾಲೆ ಪಿರಿಗೇನುಗು ಸೊಲ್ಮೆಲು ಸಂದಾವೆ ಸಿರಿಪಾದೋಗೋ. ವೆರಿ ನೈಸ್. ಮತ್ತೆ ನಮ್ಮ ಊರ ಕಟೀಲ ದೇವಿಯನ್ನ ನೆನಪಿಸೋದಕ್ಕೊಂದು ಅವಕಾಶ ಕೂಡ ಆಯಿತು.
ನಾಡಿನಾದ್ಯಂತ ಅವಳಿಗೆ ಭಕ್ತರಿದ್ದಾರೆ. ನಾಡಿನ ಗಡಿಯನ್ನು ಮೀರಿ. ಮೆಲೋಡಿನೇ ಜಾಸ್ತಿನಾ ಇಷ್ಟ? ಮೆಲೋಡಿ ಜಾಸ್ತಿ ಇಷ್ಟ. ಅದು ಬಿಟ್ಟು ಫಾಸ್ಟ್ ನಂಬರ್ಸು ಹಾಡ್ತೀನಿ. ಫಾರ್ ಎಕ್ಸಾಂಪಲ್? ಕಣ್ಣು ಹೊಡೆಯೋಕ್ಕದೆಲ್ಲ ಫಾಸ್ಟ್ ಬರಲ್ಲ, ಮೆಲೋಡಿನೇ ಬರುತ್ತೆ. ಈಗ ಸಾಮಿ ಎಲ್ಲ ಹಾಡ್ತೀನಿ, ತೆಲುಗು ಸಾಮಿ. ಕನ್ನಡದ್ದು ಅಂದರೆ ಬಾಳ ಬಂಗಾರ. ಹಗಲೆಲ್ಲ ನೆನೆಸಿ ಇರುಳೆಲ್ಲ ಬಯಸಿ ಬಳಲಿದೆಯ ಜೀವ ಕೇಳೆನ್ನ ಚೆಲುವ ಬೇಡೆಂದು ಜರಿದು ನೀ ದೂರ ಹೋದರು ಬೇಡೆಂದು ಜರಿದು ನೀ ದೂರ ಹೋದರು ಬಿಡದಂತೆ ನಿನ್ನ ಜೊತೆಯಾಗೇ ಇರುವೆ. ತಾನೊತ್ತನನು ತನು ತಾನೊತ್ತನನು ತನು ತಾನೊತ್ತನನು ತನು ತಾನೊತ್ತನನು ತನು ನಾನಯ್ಯ ಬೊಂಬೆ ನಾನಯ್ಯ. ಹೋ ಬಾಳ ಬಂಗಾರ ನೀನು ಹಣೆಯ ಸಿಂಗಾರ ನೀನು ನಿನ್ನ ಕೈಲಾಡೋ ಬೊಂಬೆ ನಾನಯ್ಯ ನಾನಯ್ಯ ಬೊಂಬೆ ನಾನಯ್ಯ. ಬಟ್ ಅದು ಮ್ಯೂಸಿಷಿಯನ್ಸ್ ಎಲ್ಲ ಇದ್ರೆ ಚೆನ್ನಾಗಿ ಬರುತ್ತೆ. ಈ ತರ ಸಾಂಗ್ಸ್ ಬಟ್ ಸ್ಟಿಲ್ ಯಾ ಅರ್ಥ ಆಯ್ತು ಏನು ಅಂತ. ಡ್ಯಾನ್ಸ್ ಮಾಡ್ಕೊಂಡು ಮಜಾ ಮಾಡ್ಕೊಂಡು ಹಾಡ್ಬೋದು. ಸ್ಟೇಜ್ ಫಿಯರ್ ಯಾವತ್ತೂ ಇರ್ಲಿಲ್ವಾ? ಇದೆ, ಈಗಲೂ ಇದೆ. 2 ಸಾಂಗ್ ಹಾಡೋವರೆಗೂ ಈಗಲೂ ಒಂದ್ಸಲ ಸ್ಟೇಜ್ಗೆ ಹೋಗೋವರೆಗೂ ಸ್ಟೇಜ್ ಫಿಯರ್. ಏನಾಗ್ತಿರುತ್ತೆ? ಆಡಿಯನ್ಸ್ ಹೆಂಗ್ ನೋಡ್ತಾರಪ್ಪ ನಮ್ಮನ್ನ, ಹೆಂಗ್ ತಗೊಳ್ತಾರೆ, ಅಂದ್ರೆ ಏನ್ ಮಾತಾಡೋದಂತ 1-2 ಸಾಂಗ್ ಆದ್ಮೇಲೆ ನಮ್ದೇ ಸ್ಟೇಜ್ ಅದು ಪಲ್ಸ್ ಗೊತ್ತಾಗುತ್ತೆ. ಆಡಿಯನ್ಸ್ ಫಸ್ಟ್ ಹಾಡಲ್ಲೇ ಎಲ್ರಿಗೂ ನಮಸ್ಕಾರ ಅಂದ್ಕೊಳ್ಳೆ ಗೊತ್ತಾಗತ್ತೆ. ಅವ್ರು ನಮಸ್ಕಾರ ಅಂತ ಉತ್ತರ ಕೊಟ್ರೆ ಒಳ್ಳೆ ಆಡಿಯನ್ಸ್, ನಮಸ್ಕಾರ ಫುಲ್ ಆಟಿಟ್ಯೂಡ್ ಆಡಿಯನ್ಸ್. ಒಬ್ಬೊಬ್ರು ಇವ್ರಿಗೆ ಯಾಕೆ ನಮಸ್ಕಾರ ಹೇಳ್ಬೇಕು ಅಂತೆಲ್ಲ ಇರ್ತಾರೆ, ಸಹಜ ಅದು, ಅವ್ರವರ ಇದು. ಬಟ್ ಒಬ್ಬೊಬ್ರು ಅಷ್ಟೇ ಪ್ರೀತಿನ ನಾವು ಡಬ್ಬಲ್ ಹೇಳ್ತಾರೆ ನಮಸ್ಕಾರ ಅಂತ ಕಿರ್ಚ್ತಾರೆ. ಅದ್ರಲ್ಲಿ ನಾರ್ತ್ ಕರ್ನಾಟಕ ಆಡಿಯನ್ಸ್ ಎಷ್ಟು ಪ್ರೀತಿ ಕೊಡ್ತಾರೆ ಅಂದ್ರೆ, ನಮ್ಮ ಟಿವಿ ಶೋಸ್ ಯಾವುದೇ ಇರಲಿ ಅದಕ್ಕೆ ಹೈಯೆಸ್ಟ್ ಆಡಿಯನ್ಸ್ ಇರೋದು ನಾರ್ತ್ ಕರ್ನಾಟಕ. ಯಾವ್ದಾದ್ರು ಪರ್ಫಾರ್ಮೆನ್ಸ್ ಬಾಂಬ್ ಆಗಿದ್ದು? ಇದು ನನಗೆ ಈಗ ರಾಜೇಶ್ ಕೃಷ್ಣನ್ ಸರ್, ಅರ್ಜುನನೇ ಸರ್, VP ಸರ್, ಚಿತ್ರಮ್ಮ ಅವ್ರ ಕಾನ್ಸರ್ಟ್ಸ್ ಎಲ್ಲ ಹಾಡೋದೆಲ್ಲ ಬಾಂಬ್ ಇದೆ, ಶೋಸ್ ಇದೆಲ್ಲ. ನನಗೆ ಅಂದರೆ ನಾನು ಅಷ್ಟು ಇದು ಅದಕ್ಕೆ ವರ್ಕ್ ಮಾಡಿರ್ತೀನಿ ಚೆನ್ನಾಗಿ ಬರಬೇಕು ಅಂತ. ಅಲ್ಲ ಬಾಂಬ್ ಆಗಿದ್ದು ಅಂದ್ರೆ ಹಂಗಲ್ಲ, ಮತ್ತೆ ಫ್ಲಾಪ್ ಆಗಿದ್ದು. ನಂಗೆ ಬಾಂಬ್ ಅಂದ್ರೆ ಇಲ್ಲ ಫ್ಲಾಪ್ ಇಲ್ಲ. ಅಲ್ಲ ಅಂದ್ರೆ ಸ್ಟೇಜ್ ಅಲ್ಲಿ ಹೋಗಿ ಎಲ್ಲ ಅಂದ್ರೆ ಏನೋ ಮಾಡಕ್ ಹೋಗಿ ಇನ್ನೇನೋ ಆಗಿ ಆ ಥರದ್ದೇನೋ ಆಗಿ ಪರಿಸ್ಥಿತಿ ಆಗಿ ಟೆನ್ಷನ್ ಆಗಿದ್ದು ಆ ಥರ ಆಗಿಲ್ಲ. ನಾನು ಮೊದಲು ಅಂದ್ರೆ ಸರಿಗಮಪ ಸ್ಟಾರ್ಟಿಂಗ್ ಅಲ್ಲಿ 2019 ಟೈಮಲ್ಲೆಲ್ಲ ನನಗೆ ಮಾತಾಡಕ್ಕೆ ಬರ್ತಿರ್ಲಿಲ್ಲ ಸ್ಟೇಜಲ್ಲಿ. ಒಳ್ಳೆ ಟೀಚರ್ಸ್ ಮಕ್ಳಿಗೆ ಹೇಳ್ತಾರಲ್ಲ, ಎಲ್ರಿಗೂ ಆ ಥರ ಮಾತಾಡ್ತಿದ್ದೆ ನಾನು. ನನ್ನನ್ನೆಲ್ಲರೂ ರೇಗಿಸೋರು, ಅವ್ರನ್ನು ಹಂಗೆ ಮಾಡಿದ್ ಹಾಯ್ ಆ ಥರ ಇತ್ತು ರಿಯಾಕ್ಷನ್. ಆಮೇಲೆ ಸ್ವಲ್ಪ ಎಲ್ರು ಬೇರೆಯವ್ರನ್ನ ನೋಡಿ ಅಭ್ಯಾಸ ಮಾಡಿ ನನಗೆ ಫಸ್ಟಿಗೆ ಮೈಕ್ ಹಿಡಿದ್ರೆ ಹಾಡೋದಷ್ಟೇ, ಅಷ್ಟೇ ಕೆಲಸ. ಒಂದ್ ಕೈನೂ ಅಲ್ಲಾಡ್ಸಿರ್ಲಿಲ್ಲ ನಾನು, ಹಿಂಗ್ ಹಾಡ್ಬಿಟ್ಟು ಬರೋದು. ಇದೊಂದು ಕೈಯಲ್ಲೊಂದು ಹೀಗೊಂದು ಗೆರೆ ಏನೋ ಅಷ್ಟೇ ಹಿಂಗ್ ಹಾಡ್ಬಿಟ್ಟು ಬರೋದು. ಅದೇನದು ಅಂದ್ರೆ ನಾವು ಹಾಡೋದು ಈಗ ಮೇಲೆ ಹೋದ್ರೆ ಚಿತ್ರ ಬಿಡಿಸೋದು ಅಭ್ಯಾಸ ಇದೆಯಲ್ಲ? ಇದೆ, ಅದೇ ಇಲ್ಲಿ ಪ್ರಾಕ್ಟೀಸ್ ಮಾಡೋದು. ಸೊ 2 ಕೆಲಸಗಳು ಒಟ್ಟೊಟ್ಟಿಗೆ ಆಗ್ತಾ ಇರುತ್ತೆ ಆಕ್ಚುಲಿ. ಬಟ್ ಫಸ್ಟಿಗೆ ನಂಗೆ ಏನೂ ಗೊತ್ತಿಲ್ಲ, ಅವಾಗೆಲ್ಲ ಸ್ವಲ್ಪ ಫ್ಲಾಪ್. ಬಟ್ ನಾನು ಸಿಂಗಿಂಗ್ ವಾಯ್ಸ್ ಅಂತ ಎಷ್ಟೇ ದೊಡ್ಡ ಸ್ಟೇಜ್ ಇರಲಿ, ನಾವು ಇನ್ನೊಂದು ಸ್ಟೇಜ್ ಇರಲಿ, ಸಿಂಗಿಂಗಲ್ಲಿ ಅವತ್ತು ಕಾಂಪ್ರಮೈಸ್ ಆಗಿ ಸೇಮ್ ಅದೇ ಅಷ್ಟೇ ವರ್ಕ್ ಮಾಡಿ ಅಷ್ಟು ನಾವೇ ಇದು ಪರವಾಗಿಲ್ಲ ಯಶು ಅಂತ ನಾನು ಯಾವತ್ತೂ ಅನ್ಕೊಂಡಿಲ್ಲ. ಎಲ್ಲೇ ಹೋದ್ರೂ ನನ್ನ ಸಿಂಗಿಂಗ್ ನನ್ನ ಬೆಸ್ಟ್ ಕೊಟ್ಬಿಟ್ಟು ಬರ್ತೀನಿ. ಪೃಥ್ವಿ ಭಟ್ ಅಂದ್ರೆ ಸಿಂಗರ್ ಮಾತ್ರನಾ? ಸ್ವಲ್ಪ ಎಲ್ಲರಿಗೂ ಗೊತ್ತಿರೋದು ಅದು. ಅದು ಬಿಟ್ಟು ನಂಗೆ ಡ್ಯಾನ್ಸ್ ಅಂದರೆ ತುಂಬ ಇಷ್ಟ. ನಾನು ಚಿಕ್ಕವಳಿದ್ದಾಗ ಭರತನಾಟ್ಯಂ ಕಲ್ತಿದ್ದೀನಿ. ಭರತನಾಟ್ಯಂ 4 to 5 years ಕಲ್ತಿದ್ದೀನಿ. ಈಗಲೂ ನನಗೆ ಡ್ಯಾನ್ಸ್ ಇಷ್ಟ. ಬಟ್ ರೀಲ್ಸ್ ಎಲ್ಲ ಪೋಸ್ಟ್ ಮಾಡಲ್ಲ, ಮಾಡ್ಕೊಂಡು ನಾನೇ ಇಟ್ಕೊಳ್ತೀನಿ ಸುಮ್ಮನೆ ನಾನು ನೋಡೋಕ್ಕೆ ಅಷ್ಟೇ, ಪೋಸ್ಟ್ ಎಲ್ಲ ಮಾಡಲ್ಲ. ಮತ್ತೆ ಬೇರೆ ನನಗೆ ಕ್ರಾಫ್ಟ್ಸ್ ಇಷ್ಟ, ಡ್ರಾಯಿಂಗು, ಸ್ಕೆಚ್ ಎಲ್ಲ ಇಷ್ಟ.
ಬೇರೆ ನಂಗೆ ಕುಕ್ ಮಾಡೋದಿಷ್ಟ. ನಾನು ಮೊದ್ಲಿಂದನೂ ಈ ಕೊರೋನಾ ಟೈಮ್. ಅದು ಡ್ಯಾನ್ಸಿನ ಹಾಗೇನಾ, ತಾನೇ ಮಾಡ್ಕೊಂಡು ತಾನೇ ತಿನ್ನೋದ? ಇಲ್ಲ ಚೆನ್ನಾಗಿರುತ್ತೆ, ಪರವಾಗಿಲ್ಲ. ಕೆಲವೊಂದು ಫ್ಲಾಪ್ ಆಗುತ್ತೆ. ಏನ್ ಫೇವ್ರೆಟ್ ಡಿಶ್? ನನಗೆ ನಾನು ಮಾಡೋದು ದಾಲ್ ಕಿಚಡಿ ಇಷ್ಟ. ಓ, ಅದಕ್ಕೆ ನಂಗೂ ರೆಕಮೆಂಡ್ ಮಾಡಿದ್ದಿ ಇವತ್ತು. ದಾಲ್ ಕಿಚಡಿ ಚೆನ್ನಾಗಿ ಮಾಡ್ತೀನಿ. ಗೊತ್ತಿದ್ದಿದ್ರೆ ಮನೆಯಿಂದಾನೆ ಮಾಡ್ತಾರೆ. ಹೌದು. ಇಲ್ಲ ಸಾರಿ, ಇವತ್ತು ಸಂಡೇ ನಾನು ಅಡಿಗೆ ಮಾಡಲ್ಲ. ಓ, ಅಣ್ಣನಿಗೋಸ್ಕರ ಅಷ್ಟು ಇಲ್ಲ. ಅಯ್ಯೋ, ಇನ್ನೊಂದಿನ ಸಂಡೇ ಬಿಟ್ಟು ಯಾವಾಗಾದ್ರೂ ಮನೆಗೆ ದಾಳಿ ಇಡ್ತೀನಿ. ಸುಮ್ಮನೆ ಹೇಳಿದ್ದೆ. ನಾನು ಮಾಡ್ತೀನಿ. ನಾನು ದೋಸೆ ಎರಿಯಕ್ಕೆಲ್ಲ ಬರಲ್ಲ, ಚಪಾತಿ ಮಾಡಕ್ಕೂ ಬರಲ್ಲ, ದೋಸೆ ಹೊಯ್ಯಕ್ಕೆ ಎರಿಯಕ್ಕೆ ಅದೇ ಎರವಲೆ ನಂಗೆ ಹಂಗೆ ಬರುತ್ತದು. ಕೆಲವೊಂದು ಮಿಕ್ಸ್ ಮಾಡ್ತೀನಿ. ಚಪಾತಿ ಲಟ್ಸಕ್ಕೂ ಬರಲ್ಲ. ಬೇರೆ ಉಪ್ಪಿಟ್ಟು ಮಾಡ್ತೀನಿ. ಚಪಾತಿ ಲಟ್ಸಿದ್ರೆ ಬೇರೆ ಬೇರೆ ಭೂಪ್ರದೇಶಗಳು ಅದರಲ್ಲಿ ಆವಿರ್ಭೂತವಾಗುವುದು. ಅಯ್ಯೋ, ಅಮೀಬಾ ಹಂಗೆ ಇರುತ್ತೆ. ಬೇರೆ ಎಲ್ಲ ರೈಸ್ ಐಟಮ್ಸ್ ಎಲ್ಲ ಮಾಡ್ತೀನಿ. ಪಾನಿಪುರಿ ಮಾಡ್ತೀನಿ, ಮಸಾಲೆ ಪುರಿ, ಆಲ್ ವೆಜ್ ಡಿಶಸ್ ಎಲ್ಲ. ತಿಂದವರೆಲ್ಲ ಚೆನ್ನಾಗಿದೆ. ಮೊದ್ಲಿಂದನೇ ಇಷ್ಟ ಮಾಡಕ್ಕೆ. ನೈಸ್. ಎಲ್ಲ ಯೂಟ್ಯೂಬ್ ವಿಶ್ವವಿದ್ಯಾಲಯ ಅಷ್ಟೇ. ಈಗ ಯೂಟ್ಯೂಬ್ ಇಂದ ಎಲ್ಲಾನು ಮಾಡ್ಬೋದು. ಹೀಗೆ ಇಂಟರ್ವ್ಯೂ ಮಾಡಿ ಜನರ ಜೊತೆ ಕನೆಕ್ಟ್ ಆಗಬಹುದು. ನೀವು ಅಡಿಗೆ ಮಾಡ್ತೀರಾ ಸರ್? ಯಾಕೆ ನಿಮ್ಮನ್ನು ಇಂಟರ್ವ್ಯೂ ಮಾಡ್ತೀವಿ? ಯಾಕೆ? ಅದಲ್ಲ, ನೀವು ಅಡಿಗೆ ಮಾಡ್ತೀರಾ? ನಾ ಮಾಡ್ತೀನಿ. ಇವಾಗಿಲ್ಲ, ಅಮ್ಮನ ಅಡಿಗೆನೆ ಜಾಸ್ತಿ. ತುಂಬಾ ಇಷ್ಟವ ಅಡಿಗೆ ಮಾಡಿ? ಅಡಿಗೆ ಮಾಡೋದು ತುಂಬಾ. ಅಂದ್ರೆ ನಾನು ಹೊರಗಡೆನೆ ಇದ್ದ ಕಾರಣ ನನಗೆ ಹಾಸ್ಟೆಲ್ ಇರ್ಬೋದು, ನಾನೇ ನನ್ನಷ್ಟಕ್ಕೆ ಇದ್ದಾಗೆಲ್ಲ ಅಭ್ಯಾಸ ಆಗಿದೆ. ನಿಮಗೆ ನೀವು ಮಾಡೋ ಡಿಶ್ ಯಾವ್ದು ಇಷ್ಟ? ನನಗೆ ನಾನು ಮಾಡೋ ಡಿಶ್ಶು ತುಂಬ ದಿನ ಆಯಿತು ಮಾಡಿದೆ. ಬಟ್ ಅಂದರೆ ತಿಂದವ್ರು ಹೇಳಬೇಕು. ಇಲ್ಲ, ನಿಮಗೆ ಪರ್ಸ್ನಲಿ ನಾನು ಮಾಡಿದ್ರೆ ಚೆನ್ನಾಗಿರುತ್ತೆ. ನಾನು ಮಾಡೋದಕ್ಕಿಂತ ತುಂಬ ಚೆನ್ನಾಗಿ ಮಾಡೋರು ತುಂಬ ಜನ ಇರ್ತಾರೆ. ಆದರೂ ಈ ಹಿಂದಿನ ಇತಿಹಾಸವನ್ನು ಗಮನಿಸಿದಾಗ ಕೇಸರಿ ಬಾತು, ಪುಲಾವ್ ಮಾಡ್ತಿದ್ದೆ, ಪಾಸ್ತಾ ವೈಟ್ ಕ್ರೀಮ್ ಅದು ಪಾಸ್ತಾ, ಮತ್ತು ಆಲ್ಫ್ರೆಡೋ ಪಾಸ್ತಾ ಮಾಡ್ತಿದ್ದೆ, ಎಲ್ಲ ವೆಜ್. ಮತ್ತೆ ಉಳಿದಂತೆ ಅಮ್ಮ ಮಾಡುವಂಥದ್ದು ಎಲ್ಲಾನು ಕೂಡ ನೀರು ದೋಸೆಯಿಂದ ಹಿಡಿದು ದೋಸೆ ವೆರೈಟಿ, ಎಲ್ಲ ವೆರೈಟಿ ದೋಸೆಗಳು. ಮತ್ತೆ ಇಲ್ಲೆಲ್ಲ ಇರ್ತಲ್ಲ 99 ವೆರೈಟೀಸ್, ನಮ್ದ್ರಲ್ಲಿ 1009 ವೆರೈಟಿ, ಸೆಂಚುರಿ ಅಷ್ಟು ವೆರೈಟೀಸ್ ನಾವು ಮಾಡ್ತೀವಿ. ಸೆಂಚುರಿ 100. ಸೆಂಚುರಿ ಅಂದ್ರೆ 100,000 ಅಲ್ವಾ? ಇಲ್ಲ 100. ಅದು ಸಡನ್ ಆಗಿ ಹೇಳಿದ್ ನಾನು. ಒಂದ್ಸತಿ ಸಿಕ್ಕಾಕೊಂಡ್ರೆ ಮುಗೀತ್ ಕತೆ. ತಬಲ ಕಲಿತಿದ್ದೀರಾ? ಇಲ್ಲ. ಮತ್ತೆ ಹೇಳ್ಬೇಕು, ಈಗ ಯಾರ್ದು ಇಂಟರ್ವ್ಯೂ ನಡೀತಿರೋದು? ಇಲ್ಲ, ನಿಮ್ದು ಮಾಡುವ ಅಂತ. ಮಾಡುವ. ಏನ್ ಬೇರೆ ಪ್ರಶ್ನೆಗಳು? ಬಿಗ್ ಬಾಸ್ ಯಾವಾಗ ಸ್ಟಾರ್ಟ್? ಇದೆಲ್ಲರೂ ಕೇಳೋ ಪ್ರಶ್ನೆ. ಅಷ್ಟೊತ್ತಿಗೆ ಇದು ಅಂದ್ರೆ ಸ್ಟಾರ್ಟ್ ಆಗಿರುತ್ತೆ ಬಿಗ್ ಬಾಸ್. ಯಾರು ವಿನ್ನರು ನೆಕ್ಸ್ಟ್ ಬರೋದು? ಈ ವಾರ ಎಲಿಮಿನೇಷನ್ ಯಾರು? ಸಮಯ. ಬಿಗ್ ಬಾಸ್ ಹೋಗ್ಬೇಕು ಅಂತಿದ್ಯಾ? ನಂಗೆ ಇಷ್ಟ ಇಲ್ಲ. ಆ ವಿಷಯ ಬಂದಿದ್ದಕ್ಕೆ ಕೇಳಿದ್ದು. ಒಂದ್ ವೇಳೆ ಏನಾದ್ರು ಬೈ ಚಾನ್ಸ್ ಅವ್ರು ಕರ್ಸೋ ಚಾನ್ಸ್ ಇದ್ರು ಕೂಡ ಮಿಸ್ ಮಾಡ್ಕೊಂಡ್ರಲ್ಲಮ್ಮ. ನಂಗೆ ಇಷ್ಟನೇ ಇಲ್ಲ. ಗೊತ್ತಿಲ್ಲ, ಮುಂದೆ ಗೊತ್ತಿಲ್ಲ. ನಂಗೆ ಇಷ್ಟ ಇಲ್ಲ. ಬಟ್ ಇದರಲ್ಲಿ ಏನು ನೆಕ್ಸ್ಟ್ ಈ ಕ್ಷೇತ್ರದಲ್ಲಾಗ್ಲಿ ಬೇರೆ ಕ್ಷೇತ್ರದಲ್ಲಾಗ್ಲಿ ವಾಟ್ ಡು ಯು ವಾಂಟ್ ಟು ಡು? ನಂದು ಬ್ಯಾಂಡ್ ಅಂತ ನಾನು ಇವಾಗ ಮಾಡಿದ್ದೀನಿ, ಒಂದು ಎಕೋಸ್ ಅಂತ ಬ್ಯಾಂಡ್. ಯಾರೆಲ್ಲ? ನಾನು ಮತ್ತು ಇನ್ನಿಬ್ಬರು ಸಿಂಗರ್ಸ್ ಪ್ಲಸ್ ಮ್ಯೂಸಿಷಿಯನ್ಸ್ ಇದ್ದಾರೆ. ನನಗೆ ಆ ಬ್ಯಾಂಡೇ ತುಂಬ ಕಡೆ ಪರ್ಫಾರ್ಮ್ ಮಾಡ್ಬೇಕಂತ ಆಸೆ ಇದೆ. ನನಗೂ ಬೇರೆ ಬೇರೆ ದೇಶಗಳಲ್ಲಿ ಪರ್ಫಾರ್ಮ್ ಮಾಡ್ಬೇಕಂತ ಆಸೆ. ಆ್ಯಂಡ್ ಇನ್ನೂ ಸುಮಾರು ಇಲ್ಲಿವರೆಗೆ ಮಾಡಿಲ್ಲ. ಇಲ್ಲ, ಅಬ್ರಾಡ್ ಶೋಸ್ ಬಂದಿತ್ತು, ನನಗೆ ಹೋಗೋಕ್ಕೆ ಸಾಧ್ಯ ಆಗಿಲ್ಲ. ಪಾಸ್ಪೋರ್ಟ್ ಇದೆಯಲ್ಲ? ಪಾಸ್ಪೋರ್ಟ್ ಇದೆ. ಅಲ್ಲ, ನೆನ್ಪಿಟ್ಕೊಳ್ಳಿ, ಚಾನ್ಸ್ ಯಾವ್ದಾದ್ರು ಬರೋದಿದ್ರೆ ಬರಲಿ. ಅಬ್ರಾಡ್ ಶೋಸ್ ನನಗೆ ಮಾಡ್ಬೇಕಂತ ಆಸೆ. ಇನ್ನೂ ಒಳ್ಳೊಳ್ಳೆ ಹಾಡುಗಳನ್ನು ಹಾಡಬೇಕು. ಅದು ಖಂಡಿತ ಬರುತ್ತೆ. ಕಾರ್ಯಕ್ರಮ ಮುಗಿಸೋದಕ್ಕಿಂತ ಮೊದಲೇ ಒಂದೆರಡು ಹಾಡುಗಳು. ಅಂದ್ರೆ ಇವತ್ತು ನಂಗೆ ಅನ್ಕೊಂಡಂಗೆ ಹಾಡಕ್ಕಾಗ್ತಿಲ್ಲ, ಮೂಗ್ ಫುಲ್ ಬ್ಲಾಕ್. ರವಿಗೆ ಕಾಂತಿಯ ನೀವಾ ನಿನ್ನ ಕಣ್ಣೀಕ್ಷಿಸಲು ಪಾಪ ತಾನುಳಿಯುವುದೇ ಪಾಪವಾಗಿ. ರವಿಗೆ ಕಾಂತಿಯ ನೀವಾ
ನರಕವಾಗಿ ಮುಚ್ಚುಮರೆಯಿಲ್ಲದೆ ನಿನ್ನ ಮುಂದೆಲ್ಲವನು ಬಿಚ್ಚಿಡುವೆಯೋ ಗುರುವೇ ಅಂತರಾತ್ಮ. ಪಾಪವಿದೆ ಪುಣ್ಯವಿದೆ ನರಕವಿದೆ ನಾಕವಿದೆ ಸ್ವೀಕರಿಸೋ ಗುರುವೇ ಅಂತರಾತ್ಮ ಅಂತರಾತ್ಮ. ಥ್ಯಾಂಕ್ ಯು. ಥ್ಯಾಂಕ್ ಯು. ಈಗ ಎಷ್ಟೊಂದು ವೈವಿಧ್ಯಮಯ ಹಾಡುಗಳನ್ನು ಹಾಡಿದ್ರಿ, ನಿಮಗೆ ಹೆಚ್ಚು ಕನೆಕ್ಟ್ ಆಗುವಂಥದ್ದು? ಭಾವಗೀತೆ, ಮೆಲೋಡಿ ಸಾಂಗ್ಸ್, ಭಜನ್ಸ್. ಇನ್ನು ಬಾಕಿ ಇದ್ದದ್ದು ಇದು ಮನ್ಸು ತುಂಬಾ ಜಾಸ್ತಿ ಕನೆಕ್ಟ್ ಆಗುವಂಥದ್ದು ಭಾವ ಗೀತೆ. ಸೊ ಭಾವಜೀವಿನ ನೀವು? ಹೌದು, ಸ್ವಲ್ಪ ಬೇಗ ಕಣ್ಣೀರು ಬರೋದಲ್ಲ? ಬೇಗ ಕಣ್ಣೀರು ಬರುತ್ತೆ, ಬೇಗ ಕೋಪನೂ ಬರುತ್ತೆ, ಬೇಗ ನಗುನು ಬರುತ್ತೆ. ಸೊ ಈ ಭಾವ ಅಂದಾಗ ನೆನಪಾಯ್ತು, ಬೇರೆ ಏನಾದ್ರು ಕರಿಯರ್ ಆಪ್ಷನ್ಸ್? ಆಕ್ಟಿಂಗು, ಆಂಕರಿಂಗು? ಇಲ್ಲ, ಕೇಳಿದ್ದು ಆಂಕರಿಂಗ್ ಆದ್ರೆ ಮಾಡ್ತೀನಿ. ಆಂಕರಿಂಗ್ ಇಷ್ಟ ಮಾಡಕ್ಕೆ. ತೀರಾ ಅಂದ್ರೆ ಈಗ ಇದೆಲ್ಲ ಬರುತ್ತಲ್ಲ, ದೇವರ ಬೆಳಗಿಂದ ಸ್ಲಾಟ್ ಇರುತ್ತಲ್ಲ, ಭಕ್ತಿ ಕುತ್ಕೊಂಡು ಮಾತಾಡೋದಷ್ಟೇ, ಆ ಥರ ಆಂಕರಿಂಗ್ಸ್ ಇಷ್ಟ ನನಗೆ, ಮಾಡೋಕ್ಕಿಷ್ಟ. ಮಾಡಿದ್ದಿದ್ಯಾ? ಇಲ್ಲ, ಬಂದರೆ ಮಾಡ್ತೀನಿ. ಬಟ್ ಆ್ಯಕ್ಟಿಂಗ್ ಕೇಳಿದ್ರು, ಒಂದು 2-3 ಸೀರಿಯಲ್ಸ್ ಕೇಳಿದ್ರು, ಬಟ್ ನನಗೆ ಇಷ್ಟ ಇಲ್ಲ. ಆ್ಯಕ್ಟಿಂಗ್ ಒಂದ್ಸಲ ಡ್ರಾಮಾ ಜೂನಿಯರ್ಸಲ್ಲಿ ಮಾಡಿದ್ದೆ ಒಂದ್ಸಲ. ರವಿ ಸರ್, ರಚಿತಾರಾಮ್ ಮ್ಯಾಮ್ ಎಲ್ಲ ಒಳ್ಳೆ ಕಮೆಂಟ್ಸೇ ಕೊಟ್ಟಿದ್ರು. ಲಕ್ಷ್ಮಿ ಅಮ್ಮ ಒಳ್ಳೆ ಕಮೆಂಟ್ಸ್ ಕೊಟ್ಟಿದ್ರು. ಆದ್ರೂ ಬೇಡವಾ ನನಗದು ನನ್ನ ಇದೇ ಅಲ್ಲ. ಅದು ಸುಮ್ಮನೆ ಮಕ್ಳ ಜೊತೆ ಮಾಡಿದ್ದು, ಡ್ರಾಮಾ ಜೂನಿಯರ್ಸ್ ಮಕ್ಳ ಜೊತೆ. ಸಿಂಗಿಂಗ್ ಒಂದೇ. ನೆಕ್ಸ್ಟ್ ನನಗೆ ಕಂಪೋಸ್ ಮಾಡ್ಬೇಕಂತ ಆಸೆ ಇದೆ. ಅಂದರೆ ಈಗ ಆಲ್ರೆಡಿ ಮಾಡಿದ್ದೀನಿ ಒಂದು 2-3. ಬಟ್ ಅದೆಲ್ಲ ಏನು ಹೇಳೋದು, ಡಿವೋಷ್ನಲ್ ಮಾಡಿದ್ದೀನಿ ಕಂಪೋಸಿಷನ್ಸು. ನನಗೆ ಪ್ರಾಪರ್ ಒಂದು ಆಲ್ಬಮ್ ಸಾಂಗ್, ನಂದೇ ಒಂದು ಸಿಂಗಲ್ ಆಲ್ಬಮ್ ಸಾಂಗ್ ಮಾಡಬೇಕಂತ ಆಸೆ. ಆದಷ್ಟು ಬೇಗ ಮಾಡ್ತೀನಿ. ಆ್ಯಂಡ್ ನನ್ನ ಯೂಟ್ಯೂಬ್ನ ಸ್ವಲ್ಪ ಬೆಳೆಸ್ಬೇಕು ಅಂತ ಆಸೆ ಇದೆ. ಸೊ ನೆಕ್ಸ್ಟ್ ನನಗೆ ಆಸೆ ಇರೋದು ನನ್ನ ಬ್ಯಾಂಡ್ ಫುಲ್ ಫ್ಲೆಡ್ಜ್ ಆಗಿ ಎಲ್ಲ ಕಡೆ ಪರ್ಫಾರ್ಮ್ ಮಾಡ್ಬೇಕು. ಆ್ಯಂಡ್ ನಾನು ಕೂಡ ನಾನು ಕಂಪೋಸ್ ಮಾಡಬೇಕು, ನಂದು ಯೂಟ್ಯೂಬ್ಗೆ ಮಾಡಬೇಕಂತ ಆಸೆ ಆಗಲಿ. ಇದು ಅಷ್ಟೇ ಅಲ್ಲದೆ ಇನ್ನಷ್ಟು ಸಾಧನೆ ಮಾಡುವಂಥ ಅವಕಾಶ ಸಿಗಲಿ ಅಂತ ಒಬ್ಬ ಅಣ್ಣನಾಗಿ ಹಾಗೂ ಈ ಕಾರ್ಯಕ್ರಮದ ಹೋಸ್ಟ್ ಆಗಿ ಕೇಳ್ಕೊಳ್ತೀರಿ ಆ ದೇವ್ರ ಹತ್ರ. ಒಳ್ಳೇದಾಗ್ಲಿ. ಜೊತೆಗೆ ಸತ್ವಂ ಅನ್ನೋ ಹರ್ಬಲ್ ವಾಟರ್ ಮತ್ತೆ ಹರ್ಬಲ್ ಸೋಪ್ ಇತ್ಯಾದಿ ಪ್ರಾಡಕ್ಟ್ಸ್ ಇದೆ. ನಮ್ಮ ಹಾರ್ದಿಕ್ ಹರ್ಬಲ್ಸ್ನವರ ಈ ಪ್ರಾಡಕ್ಟ್ಸ್ ಅನ್ನ ಕೊಡ್ತಾ ಇದ್ದಾರೆ. ಕೇಳಿದ್ದೀನಿ ನಾನು, ಪುತ್ತೂರು ಸೈಡ್, ನಮ್ಮ ಊರಿನ ಪ್ರಾಡಕ್ಟ್. ಅವರ ವತಿಯಿಂದ, ನಮ್ಮ ವತಿಯಿಂದ ಪ್ರೀತಿಯ ಈ ಕಾಣಿಕೆ. ಖಂಡಿತ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಾನು ಆಲ್ರೆಡಿ ಬೇರೆ ಪಾಡ್ಕಾಸ್ಟ್ಗಳು ನೋಡಿದ್ದೆ ನೀವು ಮಾಡಿದ್ದು. ಅದಕ್ಕೆ ನೀವು ಹೇಳಿದ ಕೂಡ ನಾನು ಒಂದು ಮಾತು ಯೋಚನೆ ಮಾಡಿದೆ, ಬರ್ತೀನಿ ಅಂತಂದೆ. ಆ್ಯಂಡ್ ನಿಮ್ಮನ್ನು ತುಂಬ ವರ್ಷದಿಂದ ಗೊತ್ತಿರೋ ಕಾರಣ ಒಂದು ಹೋಮ್ ಥರ ಅನಿಸ್ತು ನನಗಿದು. ಇಂಟರ್ವ್ಯೂ ಥರನೇ ಅನಿಸಿಲ್ಲ, ಏನೋ ನಾವು ಸುಮ್ಮನೆ ಮಾತಾಡ್ತಿದ್ದೀವಿ ಅಂತ ಅನಿಸ್ತು. ಸೊ ತುಂಬ ಖುಷಿ ಆಯಿತು. ನಿಮ್ಮ ಯೂಟ್ಯೂಬು ಜಾಸ್ತಿ ಬೆಳೀಲಿ, ಇಂಟರ್ವ್ಯೂಸ್ ಮಾಡಿ. ಆ್ಯಂಡ್ ನಿಮ್ಮ ಬಗ್ಗೆ ಹೇಳ್ಬೇಕಂತನಿಲ್ಲ, ಎಲ್ರಿಗೂ ಗೊತ್ತು, ದಿನನಿತ್ಯ ಕೇಳ್ತಾರೆ ನಿಮ್ಮ ವಾಯ್ಸ್ ಆಗಿರಲಿ. ನಾವು ಮೆಟ್ರೋದಲ್ಲೆಲ್ಲ ಹೋಗ್ಬೇಕಾರೆ ಪ್ರದೀಪ್ ಅಣ್ಣನ ವಾಯ್ಸ್. ಸೋ ಸ್ವೀಟ್. ಥ್ಯಾಂಕ್ ಯು ಸೋ ಮಚ್. ಅದೇ ನಮಗೆ ಆಶೀರ್ವಾದ, ನಿಮ್ಮ ಪ್ರೀತಿ ನಿಮಗೂ ಅದೇನೆ, ಜನರ ಪ್ರೀತಿನೇ ಆಶೀರ್ವಾದ, ಜನರು ಸಪೋರ್ಟ್. ಖಂಡಿತ ನಿಮ್ಗೆ ಒಳ್ಳೇದಾಗ್ಲಿ ಅಂತ ಮತ್ತೆ ಹೇಳ್ತಾ, ಇದು ಈ ಹೊತ್ತಿನ ಡೈವ್ ಡೀಪ್ ವಿತ್ ಬಡಕಿಲಾ ಪ್ರದೀಪ್. ಮುಂದಿನ ಸಂಚಿಕೆಯಲ್ಲಿ ಇನ್ನೊಬ್ಬ ಅತಿಥಿಯನ್ನ ಮಾತಾಡ್ಸೋಣ. ಲೆಟ್ಸ್ ಡೈವ್ ಡೀಪ್ ಇನ್ ಟು ಕಾನ್ವರ್ಸೇಷನ್ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ನಮಸ್ಕಾರ.